ರಾಮಕೃಷ್ಣ ಹರಿ ಮಹಾಮಂತ್ರ ಹೇಳಕತ್ತಿಯಲ್ಲ, ಅದೇ ನಿಮ್ಮ ಅಪ್ಪನ ಮಾಡಿದ, ಅದೇ ನಿಮ್ಮ ಅಪ್ಪನ ಮಾಡಿದ. ಸಮರ್ಥ ಸದ್ಗುರುನಾಥ ಕೊಟ್ಟ ಮಹಾಮಂತ್ರದ, ಎಲ್ಲಿ ಬೇಕಾಗಲಿ ಕುಂತ್ರ ನಿಂತರ ಮಾಡಾಕ ಅಧಿಕಾರದ ನೀವೇನಂತಂದ್ರು. ಆದರೂ ಬ್ರಾಹ್ಮಣರು ಬಹಳ ಕಾಡ್ತಿದ್ರು. ನೀವೆಲ್ಲ ಕೇಳಿರಿ, ಬ್ರಾಹ್ಮಣರು ಬಹಳ ಕಾಡಿದ ಸಂತರನ್ನ, ಶರಣರನ್ನ. 12ನೇ ಶತಮಾನದೊಳಗೆ ಬಸವಣ್ಣ ಸೇನಾದಿಗಳನ್ನ ಅವ್ರನ್ನೂ ಕಾಡಿದ್ದಾರೆ. 18ನೇ ಶತಮಾನದೊಳಗೆ ತುಕಾರಾಮ ಮಹಾರಾಜರು, ಏಕನಾಥ ಮಹಾರಾಜರು, ಜ್ಞಾನೇಶ್ವರ ಎಲ್ಲರನ್ನೂ ಸಹಿತವಾಗಿ ಕಾಡಿದ್ದಾರೆ. ಪರಬ್ರಹ್ಮಣೇ ನಮಃ. ಪಂಚಾನತನದ್ಭುತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರೋಕ್ತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಹಾಭಗಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ. ಶುಕ್ರಶ್ಚರಿತ್ರೋ ರಾಹುಕೇತುವೇ ನಮೋ ನಮಃ. ಅಸಾಧ್ಯ ಸಾಧಕಂ ಸ್ವಾಮಿನ್ನ ಸಾಧ್ಯಂ ತವ ಕದಂ ರಾಮಭೂತಂ. ಕೃಪಾ ಸಿಂಧು ಮತ್ಕಾರ್ಯ ಸಾಧಯೇ ಪ್ರಭು. ಸರ್ವಮಂಗಲ ಮಂಗಲೇ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕೆ ನಾರಾಯಣೀ ನಮೋಸ್ತುತೇ. ಗೌರಿ ನಾರಾಯಣೀ ನಮೋಸ್ತುತೇ. ಸಾಂಬಜೇ ನಮಃ ಪಾರ್ವತೀಪತಿ ಶಿವ ಹರ ಮಹಾದೇವ. ಓಲಾ ಶ್ರೀ ಜ್ಞಾನದೇವ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ರೇಣುಕಾಚಾರ್ಯ ಹೃದಯವನ್ನು ಸ್ಮರಿಸಿಕೊಂಡು ಆರಾಧ್ಯ ದೇವಿ ರಾಜ್ಯರಾಜೇಶ್ವರಿಯ ನಮಸ್ತಕನಾಗಿ ಚತಿಶಕೋಟಿ ದೇವಾನು ದೇವತೆಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ವಿದ್ಯೆ ಸ್ವರೂಪನಾದಂತಹ ಪಾಂಡುರಂಗನಿಗೂ ಉಮಾದೇವಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಸಕಲ ಶರಣರ ಸಂತರ ಸಾಧುಗಳ ಹೃದಯಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಕಾರಣಕ್ಕೆ ಕಾಣ್ಯಪುರುಷರಾದಂತಹ ಚೈತನ್ಯ ಸದ್ಗುರು ಶರತ್ ಮಹಾರಾಜರ ಅಡಿದಾವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಕ್ಷೇತ್ರದ ಅಧಿಪತಿಗಳಾದಂತಹ ಚೈತನ್ಯ ಸದ್ಗುರು ಸಾವಿರಕಾಯಿಯನ್ನು ಮಂಡಲ ಪರಮಾನಂದ ಭಾರತೀ ಸರಸ್ವತಿ ಮಹಾಸ್ವಾಮಿಗಳ ಅಡಿಧಾವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ತಾಯಿ ಸ್ವರೂಪರಾದಂತಹ ಜಗನ್ಮಾತೆ ಅಮ್ಮ ತಾಯಿಯವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಕ್ಷೇತ್ರದ ಸಕಲ ಸರ್ವ ಸದ್ಭಕ್ತರ ಹೃದಯವನ್ನ ಅಂತಃಕರಣದಿಂದ ಗೆದ್ದಂಥ ಚೈತನ್ಯ ಸದ್ಗುರು ಹರಿಪ್ರಸಾದ್ ಗುರುಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಕಲ ಸರ್ವ ಸಂತರ ಮಹಾತ್ಮರ ಶಿವಯೋಗಿಗಳ ಅಡಿದಾವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ತಾಯಿ ಸ್ವರೂಪಗಳಿಗೂ ಅವರಿವರನ್ನದೇ ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳು ಶಿವ ಸ್ವರೂಪಿಗಳೇ. ಭಗವಂತನ ಚಿಂತನೆ, ಭಗವಂತನ ನಾಮಸ್ಮರಣೆಯನ್ನು
ಕೇಳಬೇಕಾದರೂ ಹೇಳಬೇಕಾದರೂ ಸಂಚಿತ ಪುಣ್ಯ ಇದ್ರೆ ಮಾತ್ರ ವ್ಯಾಸಪೀಠ ನಾವು ನೀವು ಕುಂದ್ರಾಕರಿ ಕಾರ್ಯದ ಸಂಚಿತ ಪುಣ್ಯ ಯಾರು ಮಾಡಿದಾರೋ ಏನೋ ಗುರುತಿಲ್ಲ. ಎತ್ತರ ಮಾಮರು ಎತ್ತರಕ್ಕೆ ಹೋಗಿಲ್ಲ. ಯಾಕೆ ಎತ್ತೆತ್ತ ಸಂಬಂಧವಯ್ಯ ಶರತ್ ಮಹಾರಾಜರ ಅನುಗ್ರಹ. ಎಲ್ಲಿ ಪಂಢರಪುರ, ಎಲ್ಲಿ ಧರ್ಮಸ್ಥಳ, ಅಂತಹದರಲ್ಲಿ ನಾವು ನೀವೆಲ್ಲರೂ ಒಂದು ಕಡೆ ಎರಡು ಕಡೆ ಎಷ್ಟೋ ಕರ್ನಾಟಕದ ತುಂಬ ಮಹಾರಾಷ್ಟ್ರದ ಅನುಯಾಯಿಗಳು ಸಹಿತವಾಗಿ ಇಲ್ಲಿ ಒಂದು ನಾವು ಸಂಗಮ, ತ್ರಿವೇಣಿ ಸಂಗಮ ಅಂದ್ರೆ ಬ್ಯಾರೆ ಹುಡುಕಾಡ್ಕೊತ ಹೋಗಂಗೇನು. ಸಂತರು, ಶರಣರು, ಮಹಾತ್ಮರು, ಶಿವಯೋಗಿಗಳು ಏನು ಕೂತಾರಲ್ಲ ಅದೇ ಸಂತ ಸಂಗಮ. ಅಂತಹ ಒಂದು ವಿಚಾರದಲ್ಲಿ ನೋಡಿ 70-80 ವರ್ಷದ ನಮ್ಮ ಮಹಾರಾಜ, ನಾವು ಸಣ್ಣವಿದ್ದಾಗ ನೋಡ್ತೀವಿ. ಹಾಗಾದ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಎಲ್ಲ ಪುಣ್ಯಜೀವಿಗಳಿದ್ದಾಗ ಮಾತ್ರ ಹುಟ್ಟುತ್ತಾ ಇದ್ದೀವಿ ಭರತ ಭೂಮಿಯಲ್ಲಿ. ನಾವು ಪುಣ್ಯಜೀವಿಗಳಿಲ್ಲಪ್ಪ ಅಂದ್ರೆ ಈ ಭರತ ಭೂಮಿಯಾಗ ಹುಟ್ಟಾಕ ಸಾಧ್ಯವೇ ಇದಾಗಿದೆ. ಇದು ಯಾರ ಕರುಣೆ? ಇದು ಯಾರ ಕರುಣೆ? ಸಮರ್ಥ ಸದ್ಗುರು ಶರತ್ ಮಹಾರಾಜರ, ಶಂಕರ ಸ್ವಾಮೀಜಿಯವರ ಒಂದು ಆಶೀರ್ವಾದ. ಇವನಾಗವನೆಂದೆನಿಸಯ್ಯ, ಇವನಮ್ಮವನೆಂದೆನಿಸಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮದಿವ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಯಾವ ರೀತಿಯಾಗಿ ಹೇಳಿದನಲ್ಲ, ಅದನ್ನ ನಮ್ಮ ಸ್ವಂತ ಸಂಪ್ರದಾಯ, ಸಾಧು ಸಂಪ್ರದಾಯ ಎಲ್ಲರನ್ನ ಒಪ್ಪುತ್ತದೆ. ಅದಕ್ಕಾದರೂ ಸಾಧು ಸಂತ ಮಹಾರಾಜಿ ಜಯ ಅಂತೀವಿ. ಅದಕ್ಕೆ ಸಮರ್ಥ ಸದ್ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಅವನೇ ಸಾಕ್ಷಾತ್ ಪರಬ್ರಹ್ಮ ಚೈತನ್ಯ ಸ್ವರೂಪನಾದಂತಹ ನಮ್ಮ ಶರತ್ ಮಹಾರಾಜರು ಅಗಲಿ ಹೋಗಿದ್ದಾರೆ. ಶರೀರ ಮಾತ್ರ ಹೋಗಿದ್ದ, ಶರೀರ ಮಾತ್ರ ಹೋಗಿದ್ದ ಮಹಾರಾಜ. ಯಾಕಂತ ತಿಳ್ಕೊರಿ, ನಾವೆಲ್ಲರೂ ಓಡೋಡಿ ಎಲ್ಲೆಲ್ಲೋ ಸಣ್ಣವರು, ದೊಡ್ಡವರು, ಮುದುಕರು, ತದಕರು 60-70-80 ವರ್ಷ ನಾವಿಲ್ಲಿ ಬಂದೀವಿ ಅಂತಂದ್ರೆ ಅವನು ಚೈತನ್ಯ ತಿಳ್ಕೊಂಡ ಇಲ್ಲ. ಅವನು ಚೈತನ್ಯ ಇರ್ಲಿಕ್ಕೆ ನಾವು ಬರೋಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಚಾರದಲ್ಲಿ ನನಗೂ ಒಂದು ಏನಪ್ಪಾ ಅಂತಂದ್ರೆ ಅಳಿಲು ಶಿವ, ನಮ್ಮದು ಒಂದು ಅಳಿಲು ಶಿವೇ. ನೋಡಿ ಇಲ್ಲಿ ನಾವು ಬಹಳ ಸೂಕ್ಷ್ಮ ಇರ್ತೀವಿ. ಒಳಗೆ ಸಾಂಬ ಜೈನ ಮತ್ತು ಪಾರ್ವತಿ ಅಂತಲೇ ಒಟ್ಟು ಬಾಯಿ ಬೋಲಾ ಕುಂಡಲಿ ಕಂಡು ಬೋಲ ಹಾಕಿದ್ವಿ. ನಿಮ್ಮಂತ ಹರಿಹರದಲ್ಲಿ ಪ್ರಿಯತೆ ಇತ್ತು ನಂಗೆ. ಇದು ನನ್ನ ಮುಂದೆ ಮೊದಲ ಇದೆ, ನಂದು ಆಜ್ಞೆ ಇದೆ. ಹೌದಲ್ಲ? ಮತ್ತೆ ನೀವು ನಾನು ನೋಡಿದ ಕೂಡಲೇ ಏನಂತೆ ಸ್ವಾಮಿ ಬಂದ ಬಿಡ ಆಮೇಲೆ ಹಿಂಗೆ ವಿಚಾರ ಮಾಡಬ. ಅದಕ್ಕೆ ಹೇಳ್ಯಾರ ಇವನಾದವ ಸಹ್ಯ. ಇವರೆಲ್ಲ ನಮ್ಮವರು ತಿಳ್ಕೊಂಡಿದ್ದೆ ನಮ್ಮಲ್ಲಿಂದ ಬಂದ್ವಿ. 1986ರಿಂದ ಹಿಡ್ಕೊಂಡ ಸಂತ ಪಾದಯಾತ್ರ, ದಿಂಡೀಶೋಳ, ಯಾವ ಪಾಂಡವರನ್ನು ನುಡುಗೊಂಡಿರ್ತಾವ ಹಾಕ್ಷಿ ಹೋಗಿ ಸ್ವತಃ ನಿಂತ ಹಾಕ್ಸಿವಿ. ಯಾಕೆ ಹಾಕ್ಸಿವಿ ಅಂದರೆ ಹರಿಹರರಲ್ಲಿ ಭೇದ ಮಾಡೋನು ನರಕಕ್ಕೆ ಹೋಗುತ್ತಾನೆ. ಶಾಸ್ತ್ರಬದ್ಧದ, ಶಾಸ್ತ್ರ ಪ್ರಕಾರವಾಗಿ ಅಂತಹ ವಿಚಾರದಾಗ ಸಂಪ್ರದಾಯ ಪ್ರಕಾರವಾಗಿ ಒಂದು ನನಗೆ ತಿಳಿದದ್ದು ಬಳದದ್ದು ಆ ಶರತ್ ಮಹಾರಾಜರು, ಆ ಶಂಕರ ಮಹೋತ್ಸಾಹಿಗಳು, ಮಹಾಸ್ವಾಮಿಗಳು ಏನು ಅನುಗ್ರಹ, ನನ್ನ ಗುರು ಏನು ಅನುಗ್ರಹ ಮಾಡ್ತಾರಲ್ಲ, 1-2 ಮಾತುಗಳನ್ನು ಭಗವಂತನ ಚಿಂತನೆ, ಇದು ಮಾತುಗಳು ಅಲ್ಲ, ಭಗವಂತನ ಚಿಂತನದ, ಭಗವಂತನ ನಾಮಸ್ಮರಣೆಯನ್ನು ಯಥಾವತ್ತವಾಗಿ ಇಳದಷ್ಟು ಹೊಳದಷ್ಟು ಮಾಡೋಣ. ಯಾಕಪ್ಪ ಅಂದ್ರೆ ನಾವು ಸಾಂಪ್ರದಾಯಿಕ ಅಭಿನ್ನ ಮಾಡಬಾರ್ದು. ಯಾಕಂದರೆ ಜ್ಞಾನೇಶ್ವರ ಮೌಳಿಗಳು 18ನೇ ವಯಸ್ಸಿನಲ್ಲಿ ಈ ಒಂದು ಅಮೂಲ್ಯವಾದಂಥ ಗ್ರಂಥವನ್ನು ಅವರು ತಮ್ಮ ಜೀವವನ್ನೇ ಇದರಲ್ಲಿ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಸಂಪೂರ್ಣ ಆಶೀರ್ವಾದ ಸಕಲ ಸರ್ವ ಸತ್ಭಕ್ತರಿಗೆ, ಚರಾಚರ ವಸ್ತುಗಳಿಗೆ, 84 ಲಕ್ಷ ಜೀವರಾಶಿಗೂ ಅಣುರೇಣುಕನ ಕಾಲದಲ್ಲಿ ಭಗವಂತನಿದ್ದಾನೆ ಅನ್ನುವಂಥ ವಿಚಾರದೊಳಗೆ ಒಂದೊಂದು
ಶ್ಲೋಕದಲ್ಲಿ ಎಷ್ಟೋ ಓವಿಗಳನ್ನು ನಮಗೋಸ್ಕರವಾಗಿರಲ್ಲ, ಅವರಿಗೋಸ್ಕರ ನಾವು ಮಹಾತ್ಮರು ಶರಣರು ಸಂತರು ಶಿವಯೋಗಿಗಳು ತಮಗಾಗಿ ಏನೇನೂ ಇಲ್ಲ. ಊದಿನ ಕಡ್ಡಿ ವಾಸನೆಯನ್ನು ಕೊಡ್ತದ, ತಾ ಸುಟ್ಟು ಗೊತ್ತೈತಲ್ಲ. ಕರ್ಪೂರವು ತಾನ ಸುಟ್ಟು ನಮಗೆ ಬೆಳಕು ಕೊಡ್ತದೆ. ಆದ್ರೆ ನಾವೇನು ಕೊಡ್ತೀವಿ? ನಾವೇನು ಕೊಡಕ್ಕೆ ಸಾಧ್ಯವೇ ಇಲ್ಲ. ಏನು ಕೊಡಪ್ಪ ಅಂದರೆ ಅಕಾರ ಉಕಾರ ಉಕಾರ ಸ್ವರೂಪ ಸತ್ತು ಚಿತ್ತ ಆನಂದ ಪರಿಪೂರ್ಣ ಆದಂಥ ಪರಮಾತ್ಮನ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಮಹಾಮಂತ್ರವನ್ನು ಏನು ಕೊಟ್ಟನಲ್ಲ ಅದನ್ನು ಸದಾ ಕಾಲದಲ್ಲಿ ಎಡ ಬಿಡದೆ ರಾಮಕೃಷ್ಣ ಹರಿ ಎಂದರೂ ಬೇರೆ ಇಲ್ಲ, ಓಂ ನಮ ಶಿವಾಯ ಅಂದರೂ ಬೇರೆ ಇಲ್ಲ, ಓಂ ನಮೋ ಭಗವತೆ ನಾರಾಯಣ ಅಂದರೂ ಬೇರೆ ಇಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಎಂದರೂ ಬೇರೆ ಇಲ್ಲ. ಎಲ್ಲವೂ ಎಲ್ಲಿ ಬಂತು? ಅಕಾರ ಉಕಾರ ಓಂಕಾರ ಸ್ವರೂಪ ಸತ್ತು ಚಿತ್ತ ಆನಂದ ಪರಿಪೂರ್ಣ ಆದಂಥ ಪರಮಾತ್ಮನ ಹೃದಯದಿಂದ ನಮ್ಮ ಹಸ್ತವನ್ನ ನಮ್ಮ ಮಸ್ತಕದ ಮೇಲೆ ಇಟ್ಟಿದ್ದಾನೆ ಸದ್ಗುರುನಾಥ. ಬಹಳ ಚಂದ ನೀನೆ ಜೋಶಿಯವರು ಹೇಳಿ ನಮ್ಮನ್ನೆಲ್ಲರೂ ದೇವ್ರು ಮಾಡ್ಯಾರ. ಆ ದೇವ್ರು ಮಾಡ್ಯಾರು ಯಾರು ಮಾಡಿದ್ರು? ಸಮರ್ಥ ಸದ್ಗುರುಗಳ ಮಾಡಿದ, ಗುರುನಾಥ ಮಾಡಿದ. ಆದ್ರೆ ಗುರುವಿಗೆ ನಾವೇನು ಕೊಡಬೇಕಾಗಿತ್ತಲ್ಲ ಅದನ್ನು ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಕೊಡಕ್ಕಾಗತ್ತಂದ್ರೆ ನೀವೇನು ಕೊಡಕ್ಕಾಗಂಗಿಲ್ಲ. ಯಾಕೆ? ಒಂದೊಂದು ವಿಚಾರಗಳು ತಗೋತ ಹೋಗಿ ಬಿಟ್ಟಿವಂದ್ರೆ ಅದು ಎಲ್ಲವೂ ಯಾರದ ಅಧಿಕಾರಿಗಳ ಗುರುವಿನ. ಅವ ಏನು ಕೊಡಬೇಕಂದ್ರೆ ಕಾಯ ವಾಚ ಮನಸ ಪೂರ್ವಕವಾಗಿ ಶ್ರದ್ಧಾಭಾವ ಭಕ್ತಿಯನ್ನು ಇಟ್ಕೊಂಡು, ಶ್ರದ್ಧಾಭಾವ ಭಕ್ತಿ ನಮ್ಮ ಹೃದಯದ ಅಂತಃಕರಣದಿಂದ ಬರಬೇಕು. ಯಾವುದೇ ಬಂದರೆ ಹೃದಯದ ಅಂತಃಕರಣದಿಂದ ಬರಬೇಕು. ಇದು ನಿನಗಾಗಿ ಮುಡುಪಾಗಿರುತ್ತದೆ ಸರಿ ಅಂದಾಗ ಮಾತ್ರ ನಾವು ಸಂತರು ಅನಿಸ್ಕೊಳಕ್ಕೆ ಹೋಗ್ತೀವಿ, ಸಾಧು ಅನಿಸ್ಕೊಳಕ್ಕೆ ಹೋಗ್ತೀವಿ. ಸಂತರಂತ ಯಾರಿಗೆ ಅನ್ಬೇಕು? ಸಂತರನ್ಬೇಕು ಯಾರಿಗೆ? ನಾವು ನೀವು ಎಲ್ಲರೂ ಸಂತರು ಅಲ್ಲ, ಸಾಧು ಅಲ್ಲ, ಏನೂ ಅಲ್ಲ ನಾವು. ಯಾಕಲ್ಲ ಅಂದರೆ ಶಾಂತರೊಡನಾಡು ನಿಜಗುಣ ಹೇಳ್ತಾರೆ. ಶಾಂತರೊಡನಾಡು ಸಂಕ್ರಾಂತಿ ಹುಡುಕಾಡೋ ಮೊದಲು ಶಾಂತಿ ಇತ್ತು. ನಮ್ಮತ್ತ ಬರುವುದೇ ಇಲ್ಲ. ಯಾಕೆ ಬರುವುದಿಲ್ಲ? ಒಂದು ನಾಲ್ಕು ತಳ ಬಡಿಯಾಕೆ ಕಲ್ತೀವಿ, ನಾಲ್ಕು ರಾಕ್ ಕಲ್ತೀವಿ ಅಂದ ಕೂಡಲೇ ನನ್ನಂತವ ತಳಕರಿ ಯಾರಿಲ್ಲ, ನಾಲ್ಕು ಅಭಂಗ ನಾಲ್ಕು ವಚನ ಕಲಿ, ನನ್ನಂಥ ಶಾಸ್ತ್ರಿ ಯಾರಿಲ್ಲ, ನನ್ನಂಥ ಪ್ರವಚನಕಾರ ಯಾರೂ ಇಲ್ಲ, ನನ್ನಂಥ ಪುರಾಣಕಾರ ಯಾರೂ ಇಲ್ಲ. ಇದು ಬರ್ತದೆ ನಮಗೆ. ಇದು ಬಂದಾಗ ಯಾವಾಗೂ ಸಂತರು ಆಗಂಗಿಲ್ಲ, ಸಾಧುಗಳು ಆಗಂಗಿಲ್ಲ. ಒಂದಿಟ ಶರೀರ ಅದಾರ ಯಾಕ ಅಂತೀವಿ ನಾವು. ಶರೀರ ಅಂದಾಗ ಯಾಕತ್ತೀವಿ? ಮತ್ತು ಅದು ಯಾವಾಗ ಬರಬೇಕು? ಅದಕ್ಕೆ ತನ್ನ ತಾನ ತಿಳಿದ ಮೇಲೆ ಹಿಂದೆ ನೀನು ತಾನೇ ಅಪ್ಪು, ತಾನೇ ತೇಜು, ತಾನೇ ವಾಯು, ತಾನೇ ಆಕಾಶ ಎಲ್ಲವೂ ನೀನಿರಾಗ ನಿನ್ನ ಕಡೆ ಏನೂ ಇಲ್ಲ. ಎಲ್ಲ ನೀನೇ ಹೇಳ್ತಿ. ಸಮರ್ಥ ಸದ್ಗುರುನಾಥನನ್ನು ಒಡನಾಡು. ಸಮರ್ಥ ಸದ್ಗುರುನಾಥನನ್ನು ಒಡನಾಡಬೇಕಾದ್ರೆ ಕಾಯ ವಾಚ ಪೂರ್ವಕವಾಗಿ ಶ್ರದ್ಧಾ ಭಾವಭಕ್ತಿ ಇದ್ದಾಗ ಮಾತ್ರ ಗುರುನಾಥ ಯಾವ ರೀತಿ ಇರಬೇಕು. 5ನೇ ಅಧ್ಯಾಯದ ಒಂದು ಶ್ಲೋಕ ಹೇಳಿದ್ದಾರೆ ನನಗೆ. 5ನೇ ಅಧ್ಯಾಯದ 18ನೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಸುನೀಚೈವ ಸ್ವಪಾಕೇ ಚ ಪಂಡಿತಾ ಸಮದರ್ಶಿನ. ಯಾಕಪ್ಪ ಅಂತಂದ್ರೆ ನಾವು ಒಟ್ಟು ಒಡನಾಡಿದ ಕಂಪ್ನಿ, ನಾವು ಬೆಳಗಾವಿ ಜಿಲ್ಲಾದವರು. ಸ್ವಲ್ಪ ಬಿರುಸಾಗ್ತದೆ ಮಾತಾಡೋದು, ತಪ್ಪಾದ್ರು ಹಿಂಗಾಡಿಸಿ ಕೇಳ್ತೀನಿ. ವಿದ್ಯಾ ವಿನಯ ಸಂಪನ್ನೆ. ಗುರುನಾಥ ಯಾವ ರೀತಿ ಆಗಿರಬೇಕು, ಗುರು ಅನಿಸ್ಕೊಂಡು ನಾವು ಯಾವ ರೀತಿ ಆಗಿರಬೇಕು. ಸುನೀಚೈ ಬಂದ ಲಾಸ್ಟ್. ಸುನಿ ಅಂದ್ರೆ ನೊರಸ್, ಭಾಳ ಸಣ್ಣದು. 84 ಲಕ್ಷ ಜೀವರಾಶಿ ಒಳಗೆ ಯಾವುದು ಸಾಂದ್ರತೆ ವಿಚಾರ ಮಾಡಿದ್ರೆ ಸುನಿ. ಅದರ ಮ್ಯಾಲೂ ಸಹಿತವಾಗಿ ಚಾಂಡಾಲವಾದಂಥದ್ದು ಯಾವುದು? ಪ್ರಾಣಿ ಒಳಗೆ ಚಾಂಡಾಲ ನಾಯಿ ಅಂತೀವಿ ನಾವು, ಪಕ್ಷಿ ಒಳಗೆ ಚಾಂಡಾಲತ್ತೆ ನಾವು ಯಾವ ಕಾಯಿ ಅಂತೀವಿ. ಎಲ್ಲದರ ಮೇಲೆ ನಾವು ಕರುಣ
ಯಾರಿಗೂ ಶರತ್ ಮಹಾರಾಜರ ಕರುಣೆ ಎಲ್ಲರ ಮೇಲೂ ಹೇಗೆ ಇತ್ತು ಅಂತ ತಿಳ್ಕೊಂಡಾರ ಅವರು ಅಚಾನಕವಾಗಿ ಯಾವುದು ಬಂಗಾರ ಇರ್ತದ ಅದನ್ನ ಒಳಗೆ ಹಚ್ತೀವಿ. ಬಂಗಾರ ಒಳಗೆ ಹಚ್ಚುದಿಲ್ಲ. ನಮ್ಮ ನಿಮ್ಮಂತ ಕೆಟ್ಟ ತಗೊಂಡು ಹೊರಗೆ ಹಚ್ಚಿರಿ ಏನಾಗುದು ಏನು ಹಾಕಲ್ಲ ಇವ್ಕ. ಯಾಕ ಇವಕ್ಕೆ ಕಾಮ ಕ್ರೋಧ ಮೋಹ ಮದ ಮತ್ಸಾರಿಗಳು ತುಂಬಿ ತುಳುಕಾಕತ್ಯಾವ. ಯಾವಾಗ ನೋಡ್ತೇವ ಅದನ್ನ ಮಾಡಾಕತ್ಯಾವಲ್ಲ ಅವಾಗ ಯಾವಾಗ ಇರ್ತದ. ಅದಕ್ಕೆ ಅವ್ರು ಏನಪ್ಪಾ ಅಂದ್ರೆ ಜ್ಞಾನೇಶ್ವರ ಮೌಲ್ಯ ಅವರು 18ನೇ ವಯಸ್ಸಿನೊಳಗೆ ಯಾವ ರೀತಿಯಾಗಿ ಈ ಪಾರ್ಥಿವ ಶರೀರವನ್ನು ಬಿಟ್ಟರಲ್ಲ ಅದೇ ರೀತಿಯಾಗಿ 48-50ನೇ ವಯಸ್ಸಕ್ಕೆ ಶರತ್ ಮಹಾರಾಜರು ಆಗಲೇ ಹೋಗಿದಾರಷ್ಟ. ಈ ಪಾರ್ಥಿವ ಶರೀರ ಹೋಗ್ಯದ, ಮೌಲ್ಯವರು ಪಾರ್ಥಿವ ಶರೀರ ಹೋಗ್ಯದ. ಆದ್ರೆ ಮೌಲ್ಯವರ ಸದಾವಕಾಲದಲ್ಲಿ ಸಂತ ದರ್ಶನಿಗಳ ಲಾಭ ಅನ್ನುವ ರೀತಿಯಲ್ಲಿ ಸಂತರೆಲ್ಲರೂ ಕೂತ್ಕೊಂಡ ಪ್ರತಿನಿತ್ಯ ಒಂದು ಓವಿಯಾರ ಓದ್ತೀವ, ಅದು ಬೇಡ ಹರಿಪಾಠರ ಮಾಡ್ತೀವ, ಪೂಜೆ ಕೂತಾರ. ಅಂದಾಗ ಮೌಲ್ಯವ್ರ ಚಿಂತನ್, ಶರತ್ ಮಹಾರಾಜರ ಚಿಂತನ್. ಮೌಲ್ಯರು ತೋರಿಸಿದವ್ರು ಯಾರು? ನಮಗ ನಿಮಗ ಮೌಲ್ಯ ತೋರಿಸಿದವ್ರು ಯಾರು? ಗುರುನಲ್ಲ. ನ ಗುರುವರಿಕಂ ನ ಗುರುವರಿಕಂ ನ ಗುರುವರಿಕಂ. ಗುರುವಿನಕ್ಕಿಂತ ಮಿಗಿಲಾದವ್ರು ಯಾರೂ ಇಲ್ಲ. ತಾಯಿಯೂ ಇಲ್ಲ, ತಂದೆಯೂ ಇಲ್ಲ, ಹೆಂಡ್ರು ಮಕ್ಕಳು ಮೊದಲ ಇಲ್ಲ. ಯಾಕಿಲ್ಲ ಅಂತ ಹೇಳಾಕತ್ಯಾರ ಅವರು. ಯಾಕಿಲ್ಲ ಅಂತ ಹೇಳಾಕತ್ಯಾರ ಅಂದ್ರೆ ಯಾರು ಹೋಗುದಿಲ್ಲ. ಯಾರ ಬರ್ತಾರ ನೋಡ್ರಿ, ಎಲ್ಲಿ ಮಠ ಬರ್ತಾರ ಭಾಳ ಅಂತಂದ್ರೆ ಎಲ್ಲಿ ಮಠ ಬರ್ತಾರ? ಸ್ಮಶಾನ ಮಠ ಬರ್ತಾರ. ಹೋಗೋದು ಹುಕ್ಕಿ ಉಣ್ಣು ಬಿಡ್ತಾರ. ಬಂದವ್ರೆ ಮುಗೀತು, ತಿಂದೇನು ಉಳಿತಾರೆ. ನಿನ್ನ ಮೇಲೆ ಇಷ್ಟೆಲ್ಲ ಗಳಿಸಿದ್ವಿ, ದೊಡ್ಡ ಬಗಲೇ ಕೆಟ್ಟಿದ್ವಿ, 4 ಕಾರ್ ಗಾಡಿ, ಟ್ರಕ್ಕ, 50 ಎಕರೆ 100 ಎಕರೆ ಜಮೀನು. ಒಂದಿಟ್ಟು ಉಡ್ದಾರ ಬಿಡಂಗಿಲ್ಲ, ಉಡ್ದಾರ. ಅಂತಹ ಸಮರ್ಥ ಸದ್ಗುರುನಾಥನ ಕೃಪಾಶೀರ್ವಾದದಿಂದ ನಾವು ಗುರುವಿನ ಮಕ್ಕಳಾಗಿದ್ದೀವಿ ಅಂದ್ರೆ ನಮ್ಮ ಜೊತೆಯಾಗಿ ಸಮರ್ಥ ಸದ್ಗುರುನಾಥ ಬಂದೇ ಬರ್ತಾನೆ. ಯಾವ ರೀತಿ ಆಗುತ್ತೆ? ರಾಮ ಕೃಷ್ಣ ಹರಿ ಎಲ್ಲರಿಗೂ ಬರ್ತಾರೆ. ಮಣ್ಣು ಕೊಡಾಕವ್ರಿ ಎಲ್ಲರಿಗೂ ಬರ್ತಾರೆ. ಹೋರಾಟ ಮಾಡಿ ಸಂತರು ಬದನ ಎಲ್ಲರಿಗೂ ಮಾಡ್ತೀರಿ. ಸಂತರಿಗೆ ಯಾಕೆ ಬದನ ಮಾಡ್ತಾರೆ? ಸಂತರಿಗೆ ಯಾಕೆ ಬದನ ಮಾಡ್ತಾರೋ? ನಮಗೆ ಯಾಕೆ ಮಾಡಂಗಿಲ್ಲ? ಯಾಕೆ ಮಾಡಂಗಿಲ್ಲ? ಸಮರ್ಥ ಸದ್ಗುರುನಾಥನ ಮಗಾಗಿ, ಶರತ್ ಮಹಾರಾಜರ ಮಗಾಗಿ, ಶರತ್ ಮಹಾರಾಜರ ಹಾಕಿಬಿಟ್ಟಂತ ಮಾರ್ಗ ಏನೈತಲ್ಲ ಅದರಲ್ಲಿ ನಾವು ನಡೀತಾ ಇದ್ದೀವಿ. ಸದಾಕಾಲದಲ್ಲಿ ಎಡಬಿಡದೆ ಕುಂತಾಗ ನಿಂತಾಗ ರಾಮಕೃಷ್ಣ ಹರಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರಳಾಗಿ ತಿಳಿಸುವುದು. ನಿಮಗೆ ಭಾವ, ನಿಮ್ಮ ಭಕ್ತಿ ನಿಮಗೆ ಹೆಂಗಿರ್ತೈತಲ್ಲ ಆ ಸಂಪ್ರದಾಯ ಮಾಡ್ಕೋಬಹುದು. ಈ ಜನ್ಮಕ್ಕೆ ಬಂದೀವಿ, ಇದರ ಭಾಳ ಕೆಟ್ಟದ. ಇದು ಈ ಶರೀರ ಇಟ್ಟು ಕೆಟ್ಟ ಐತಿ ನೋಡ್ಬೇಕಾದ್ರೆ. 1-2-3 ದಿವಸ ಹೋಗುದು ಬಿಡ್ರಿ, 1-2-3 ದಿವಸ ಹೋಗುದು ಬಿಡ್ರಿ. ಬಾಜು ಕೂತಾಗ ಒಂದು ಅಪಾವಾಯ ಆತರ ಏನಂತೆ ಏನು ಎಂದು ಎಷ್ಟು ಕೆಟ್ಟದ ನೋಡ್ರಿ. ಅದಕ್ಕೆ ಇದಕ್ಕೆ ಏನಂತಾರೆ? 9 ಕೂತಿನ ಕೊಡವ ಚಂದದ ಕಾಪಾಡುವ ಅಂತ ಶರೀಫ ಹೇಳ್ತಾನೆ. 9 ಶರತ್ ಮಹಾರಾಜನ ಸಹಿತವಾಗಿ ಈ ಭಾವ, ಈ ಭಕ್ತಿ, ಈ ಪಂಥ ಸಂಪ್ರದಾಯವನ್ನ ಎಡಬಿಡದೆ ನಡೆಸಿಕೊಂಡು ಹೋಗುವುದಕ್ಕೋಸ್ಕರವಾಗಿ ನಮ್ಮ ಹರಿಪ್ರಸಾದ ಗುರುಗಳು ಎಷ್ಟನೇದವರು? 9ನೇದವರು. ಈಗ ನಿಮಗೆಲ್ಲರಿಗೂ ಆ ಸಂಪ್ರದಾಯವನ್ನು ಬೆಳೆಸುವುದಕ್ಕೋಸ್ಕರವಾಗಿ ನೋಡಿ ಯಾವ ರೀತಿಯಾಗಿ ಶರತ್ ಮಹಾರಾಜರು ನಗುತ್ತಾ ಕುಲ ನಗುತ್ತಾ ಇರ್ತಾರೆ ಭಕ್ತರ ಜೊತೆ. ಯಾವಾಗಲೂ ಎಲ್ಲರೂ ಕೂಡ್ಕೊಂಡು ಯಾವಾಗ ಬೇಕಾದಾಗ ಸ್ವಲ್ಪ ಮರಾಠಿ ಹೆಚ್ಚು ಬರ್ತಿತ್ತು, ಕನ್ನಡ ಬರ್ತಿರ್ಲಿಲ್ಲ. ಆದರೂ ಸಹಿತವಾಗಿ ಒಪ್ಕೋದಿದ್ರು. ಬರೀ ಸ್ವಾಮಿ ಯಾವಾಗ ಎಲ್ಲಿ ಯಾವಾಗ ಯೋಗಕ್ಷೇಮ ವಿಚಾರ. ಅದಕ್ಕೆ ಯೋಗಕ್ಷೇಮ ಮಹಾತ್ಮ್ಯ. ಯಾವನು ಸಮರ್ಥ ಸದ್ಗುರುನಾಥ ಬಂದವರನ್ನ ತನ್ನ ಮಕ್ಕಳಂತೆ ನಾವು ಎಲ್ಲರನ್ನ ಎಲ್ಲರ ಉಪಾಯದಲ್ಲಿ ನೋಡುವುದು ಬಹಳ
ಒಳ್ಳೆಯ ಇರ್ತದ ಅಂತಾರೆ ಇಂಥ ವಿದ್ಯಾ ವಿನಯ ಸಂಪನ್ನೆ ರಾಮಣಿ ಕವಿಹಸ್ತಿನಿ ಸುನೀಚೈವ. ಎಂತಹ ಪಂಡಿತರು ಯಾರಿಗೆಲ್ಲಬೇಕು? ಪಂಡಿತನಂದ್ರೆ ಗುರುನಾಥ್. ಗುರುವಿನ ಬಿಟ್ಟು ಪಂಡಿತರು ಯಾರು ನಮಗಿಲ್ಲ. ಆ ಗುರುನಾಥ್ ಯಾವ ರೀತಿಯಾಗಿ ಇರಿವಿ 84 ಲಕ್ಷ ಜೀವರಾಶಿಯಲ್ಲಿ ಕರುಣಾಮಯಿ, ಎಲ್ಲರನ್ನೂ ಕರುಣಾಮಯಿ ಅಂತ ವೇದಾಂತರು ಬರಲ್ಲ ಅವ್ರಿಗೆ. ಅಂತಹ ಒಂದು ಆ ಕರುಣಾಮಯಿ ಇದ್ದಂಥ ಸಮರ್ಥ ಸದ್ಗುರುನಾಥು ನಮ್ಮನ್ನು ಇವತ್ತಿನ ದಿವಸ ಅಗಲಿ ಹೋಗಿದಾರಂದ್ರೂ ಸಹಿತವಾಗಿ ಚೈತನ್ಯ ರೂಪವಾಗಿ ಎಲ್ಲರ ಹೃದಯದಲ್ಲಿ ಎಲ್ಲರ ಅಂತಃಕರಣದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಇವತ್ತಿನ ದಿವಸ ಇಂತಹ ಒಂದು ಸಪ್ತಾಹ ಒಂದು 1000 ಮಂದಿ ಯಾವಾಗ ಹುಡ್ತಾರಂತಿದ್ದೆ ನಾವು. ಐ 3 ತಿಂಗಳ 6 ತಿಂಗಳ ಪರ್ಯಂತರವಾಗಿ 280 ಹಳ್ಳಿಗಳನ್ನು ಎಡಬಿಡದೆ ತಿರುಗಿದಾಳಲ್ಲ, ಆಕಿ ಯಾರಪ್ಪ ಅಂತಾರೆ? ಯಾರಲ್ಲ, ಆ ಚಾಮುಂಡೇಶ್ವರಿ ಅವತಾರ, ಲಕ್ಷ್ಮೀ ಅವತಾರದ. ಯಾಕಂತಂದ್ರೆ ಸೃಷ್ಟಿಕರ್ತಳ ಆಕೆ ಅದಳಪ್ಪ ಅಂದಾಗ ನಾವು ಅಂತಹ ಒಂದು ಶಕ್ತಿಯನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ಅಂತಂದರೆ ಬಹಳ ಉತ್ತಮವಾದಂತಹ ಬಹಳ ಶ್ರೇಷ್ಠವಾದಂತಹ ಸಮರ್ಥ ಸದ್ಗುರುನಾಥನ ಮಕ್ಕಳಾಗಿದ್ದೀರಿ. ಬಾಳ್ಮೆಗೆ ಏನು ಹೇಳಂಗಿಲ್ಲ, ಸಮರ್ಥ ಸದ್ಗುರುನಾಥನ ಮಕ್ಕಳಾಗಿದ್ದೀರಿ ಅಂದಾಗ ಗುರುವಿಗೆ ನೀವೇನು ಕೊಡಬೇಕಾಗ್ಯದ ಅದನ್ನೇ ಕೊಡ್ರಿ. ಏನು ಕೊಡಬೇಕು? ಭಕ್ತಿಯಿಂದ, ಭಾವದಿಂದ, ಮನಸ್ಸಿನಿಂದ ನಾವು ಅಂತಃಕರಣ ರೂಪವಾಗಿ ಯಾವ ರೀತಿಯಾಗಿ ಶರತ್ ಮಹಾರಾಜರು ದುಡಿತಾ ಇದ್ದೀವಲ್ಲ ಅದೇ ರೀತಿಯಾಗಿ ನಾವು ಭಕ್ತಿಯಿಂದ ದುಡಿದ ಕರೆಯಾದ ನಾವು ಸ್ವಂತ ಅದನ್ನು ಸ್ವಾರ್ಥ ಆಗ್ತದ. ಇಲ್ಲಾಂದ್ರೆ ಏನಾಗ್ತದ? ಪುನರಪಿ ಜನನಂ ಪುನರಪಿ ಮರಣಂ. ಹೆಂಗೆ ಬಂದು ಹಂಗೆ ಹೋಗಿ ಹೆಂಗೆ ಬಂದೀವಿ? ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ನಡು 3 ದಿವಸದೆಲ್ಲ ತಪ್ಪದಾಯ್ತು ನೋಡಿ. ನಂದ ಮಾಯಾ, ನನ್ನ ಹೆಂಡತಿ ನನ್ನ ಮಕ್ಕಳು ಅಂತೀವಿ. ನಿಮಗೆ ಚೈತನ್ಯ ಸ್ವರೂಪ ನಿಂತ ಬಿಟ್ಟಕ್ಕೆ ಯಾವ ಹೆಂಡತಿ ಇರಂಗಿಲ್ಲ, ಯಾವ ಮಕ್ಕಳು ನೋಡುವುದಿಲ್ಲ. ನಿಮ್ಮ ಕೈಯಾಗ ಗಂಟಿರ್ತಾರ ಮಕ್ಕಳು ನೋಡ್ತಾರೆ, ನಿಮ್ಮ ಕೈಯಾಗ ಗಂಟಿದ್ದಪ್ಪ ಅಂದ್ರೆ ಮಾತ್ರ ನೋಡ್ತಾರೆ. ಗಂಡು ಇರ್ಲಿಕ್ಕಂದ್ರೆ ನಿಮ್ಮನ್ನ ಊರ್ಗ್ಯಾರ ಎಲ್ಲಿ ಹಿಡಿತಾರೋ ಆಶ್ರಮ ನೋಡ್ರಿ. ಅದಕ್ಕೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತೀವಿ. ಆ ತಾಯಿ ತಂದೆ ಇರ್ಲಿಕ್ಕಂದ್ರೆ ನಾವು ಈ ಜನ್ಮಕ್ಕೆ ಇಲ್ಲಿ ಬರ್ತಿದ್ದೀವಿ ಏನ ಅದನ್ನು ನಾವು ಮೊದಲು ವಿಚಾರ ಮಾಡ್ಕೋಬೇಕು. ಗುರು ಅಂತಃಕರಣ ಯಾವಿ ಇದ್ರ ತಾಯಿ ಈ ಜನ್ಮವನ್ನು ಕೊಟ್ಟಿದ್ದಾಳೆ, ತಂದೆ ಈ ಜನ್ಮವನ್ನು ಕೊಟ್ಟಿದ್ದಾಳೆ ಅಂದಾಗ ಅವರನ್ನು ನಾವು ಮೊದಲು ಜೋಪಾನ ಮಾಡಬೇಕು. ದಯಮಾಡಿ ಯಾರಾದರೂ ನಿಮಗೆ ತಾಯಿ ತಂದೆ ಇದ್ದವ್ರು ಇದ್ರಿ ಅಂದ್ರೆ ದಯಮಾಡಿ ಅನಾಥಾಶ್ರಮಕ್ಕೆ ಸೇರಿಸ್ಬೇಡ್ರಿ, ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡ್ರಿ. ನನ್ನ ಮಠಕ್ಕೆ, ನಮ್ಮ ಚಿಪ್ಪಲಕಟ್ಟಿ ಮಠಕ್ಕೆ ತಂದು ಬಿಡ್ರಿ, ನಾ ಜೋಪಾನ ಮಾಡ್ತೀನಿ. ನಮ್ಮ ಚಿಪ್ಪಲಕಟ್ಟಿ ಮಠಕ್ಕೆ ತಂದು ಬಿಡ್ರಿ, ನಾ ಜೋಪಾನ ಮಾಡ್ತೀನಿ. ಯಾಕಪ್ಪ ಅಂತಂದರೆ ತಾಯಿಗಳು ಸಿಗುವುದು ವಜ್ಜದ, ತಾಯಿ ತಂದೆ ಸಿಗುವುದು ಭಾಳ ವಜ್ಜದ. ಅದರೊಳಗೆ ಸಮರ್ಥ ಸದ್ಗುರುನಾಥ ಸಿಕ್ಕಿದ್ದಾನೆ. ಈ ದೇಹವನ್ನು ಈ ಮಾಂಸದ ಮುದ್ದೆಯನ್ನು ಮಂತ್ರ ಮುದ್ದೆ ಮಾಡುವಂಥ ಶಕ್ತಿ ಯಾರ್ಯಾರಿಗೆ ಇದ್ರಪ್ಪ ಅದು ಗುರುನಾಥಗೆ ಮಾತ್ರ ಅದ. ಆ ಗುರುವಿನ ಮಹಿಮೆಯನ್ನು, ಗುರುವಿನ ಕರುಣೆಯನ್ನು ಸದಾವತಾರದಲ್ಲಿ ನೋಡ್ರಿ. ತುಕಾರಾಮ್ ಮಹಾರಾಜರು ಎಲ್ಲರೂ ಯಾರೂ ಅವರಿಗೆ ತುಕಾರಾಮ್ ಅಂತ ಒಬ್ಬರು ಅಂದಿಲ್ಲ. ಅವಾಗ ತುಕ್ಯ ಒಮ್ಮೆ ಬೈರಸಿ ಬಿದ್ದಿದ್ದಾರೆ, ಎಲ್ಲ ಗುರ್ತಿದ್ದು ವಿಚಾರ ಅದ. ಆದರೂ ಸಹಿತವಾಗಿ ನಿಮ್ಮ ಅದ್ರ ಮೇಲೆ ಏನಂತಾರ ಒಂದು ಕೊಡದ ತೆರಿಗೆ ಮೇಲೆ ಬೂದಿ ಬಿದ್ದ ಅದನ್ನ ನಾ ಏನು ಮಾಡಾಕತ್ತೀನಿ ಸ್ವಲ್ಪ ನೆನಪು ಮಾಡಿಸ್ತೀನಿ ಅಷ್ಟೇ. ಬೈರಸಿ ಅಂತ ಗೊತ್ತಾತಲ್ಲ, ಹೊರಗಡೆ ಕೂತಿದ್ರು. ಅಲ್ಲಿ ರಾಮ ಕೃಷ್ಣ ಹರಿ, ಬೇರೆ ಏನೂ ಇಲ್ಲ, ಬೇರೆ ಏನೂ ಬರಂಗಿಲ್ಲ. ಕೂತಾಗ ನಿಂತಾಗ ಮಣ್ಕೊಂಡಾಗ ಊಟ ಮಾಡುವಾಗ ಸಂಸಾರ ಮಾಡುವಾಗ ರಾಮಕೃಷ್ಣ ಹರಿಯನ್ನು ರಾಮ 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 ಎಂದರೆ ಈ ಭವಭೋಗವೆಲ್ಲವೂ ಹೋಗ್ತದೆ. ರಾಮ ಜಗದ ಎಂಥ ಮಹಿಮಾದ. ಒಂದು ಸಣ್ಣ ಕಥೆ ನೆನಪಾದ ಪಟ್ಟಣ ರಾಮನ ಕೂಡಲೇ ಒಬ್ಬ ರಾಜ, ದೊಡ್ಡ ರಾಜ ಇರ್ತಾನೆ. ರಾಜ ಒಬ್ಬಗೆ ಸುಂದರಿಯಾದಂಥ ಮಗಳಿರ್ತಾಳೆ. ಆ ಸುಂದರಿಯಾದ ಮಗಳಿರ್ತಾಳೆ. ಅದರೊಳಗೆ ಒಬ್ಬನ ಮುದುಕಿ ಅವ್ರ ಮನೆ ಕೆಲಸ ಮಾಡಾಕ, ಮನೆ ಕೆಲಸ, ರಾಜ ಮನೆ ಕೆಲಸ ಮಾಡಕ್ಕೆ ಹೋಗ್ತಿರ್ತಾಳೆ. ಅವನು ಅಕ್ಕಿಗೆ ಮುದ್ದಾದ ಒಬ್ಬ ಮೊಮ್ಮಗಿರ್ತಾನೆ. ಆಕೆ ಕೆಲಸ ಮಾಡಕ್ಕೆ ಹೋಗ್ತಿರ್ತಾಳೆ. ಅಲ್ಲಿ ತೊಳೆದು ಬಳದು ಎಲ್ಲ ಉಳಿದದ್ದು ಕೆಲಸ ಮಾಡಬೇಕು ತರ್ತಾರೆ ದೊಡ್ಡವ್ರನ್ನ ಗುರುತದ್ದು ಅಂತಂದು ಬಳಕ ಅದನ್ನು ತಿನ್ನಿಸಿದಾಗ ಇವು ಊಟ ಮೊಮ್ಮಗ
ಅಲ್ಲಿ ಮಠ ಏನೂ ಇಲ್ಲ. ಅಲ್ಲಿ ತಂದದ್ದು ಏನು ತಿನ್ನಿಸ್ತಿದ್ಲು ತಿಂದ ದೊಡ್ಡವಾದ 17-18 ವರ್ಷ ಪ್ರಾಯಕ್ಕೆ ಬಂದ. ಆ ರಾಜಾಗ ಒಬ್ಬಾಕಿ ಸುಂದರವಾದಂಥ ಮಗಳಿರು. ನೀವೇನು ಮಾಡಿಬಿಟ್ಟು ಅವತ್ತೊಂದಿಟ್ಟು ಲೇಟ್ ಆಗಿ ಮುಟ್ಟಿಗೆ ಹೋಗುದು 2-2:30 ಆಗಿ ಬರಲಿಲ್ಲ. ನಮ್ಮ ಅಮ್ಮ ಯಾಕೋ ಬಂದಿಲ್ಲ ತಿಳ್ಕೊಂಡೆ. ಹಿತ್ತಲು ಮಾರ್ಗ ಅದ ಹಿತ್ತಲು ಮಾರ್ಗ ತಿರ್ತಾವ. ಆ ಹಿತ್ತಲು ಮಾರ್ಗಕ್ಕೆ ಆ ಹುಡುಗ ಹೋಗ್ತದೆ. ಅಲ್ಲಿ ರಾಜನ ಮಗಳು 4 ಸಖಿಯರು ಕರ್ಕೊಂಡು ಆಟ ಆಡ್ತಾರೆ. 4 ಸಖಿಯರು ಕರ್ಕೊಂಡು ಆಟ ಆಡ್ತಿರ್ತಾಳೆ. ಇವ ಹೋಗಕ್ಕಾಗ ಅವರೆಲ್ಲ ತಮ್ಮ ಲೋಕವಾಗಿದ್ರು ಅವ್ರು ಸಖಿಯರೆಲ್ಲರೂ. ರಾಜ ಮಗಳು ಕುಂತಿದ್ದು ಜೋಕಾಲಿ ಮೇಲೆ ಈ ಒಳಗೆ ಹೋದ ಕೂಡಲೇ ಇವನಿಗೆ ದೃಷ್ಟಿ ಯಾರಂತಂದ್ರೆ ಅವ್ರ ಟಿವಿ ಮೇಲೆ ರಾಜನ ಮಗಳ ಮೇಲೆ ಬಿತ್ತು. ಬಂದವ್ ಮಾಗಿ ಏನು ಅವ್ರ ಅಮ್ಮನದು ನೋಡಲಿಲ್ಲ. ಮನೆಗೆ ಬಂದ ಒಂದು ವಸ್ತ್ರ ತಗೊಂಡು ತಲೆ ಕಟ್ಕೊಂಡು ಮೂಲ್ಯ ಮಾಡ್ಕೊಂಡು ಆಕಿ ಬುತ್ತಿ ಕಟ್ಕೊಂಡ ದಿವಸ ಬರುವಂಗೆ ಬಂದ ಕೂಡಲೇ ಬಿಟ್ಟಲ್ಲ ಹೇಳು ಅಂದ್ಕೊಂಡಿಲ್ಲ. ಹೇಳಲ್ಲ ಊಟ ಮಾಡ್ಯಾರ. ನಾ ಊಟ ಮಾಡಂಗಿಲ್ಲ. ಅಲ್ಲ ಏನಾಗೈತಿ ನನಗೆ ಏನಾಗಿಲ್ಲ ನನಗೇನಾಗೈತಿ ಆರಾಮಾದ ನಾ ಊಟ ಮಾಡಂಗಿಲ್ಲ ಏನೋ ಅಂತೇಳಿ ಭಾಳ ಮೊಮ್ಮಕ್ಕಳು ಅದ್ರಾಗ ನೋಡ್ಬೇಕು. ಮಗಳ ಮಕ್ಕಳಿದ್ರು ಭಾಳ ಪ್ರೀತಿ. ಅವ ಮಗುಡಿದ್ರು ಪ್ರೀತಿನ ಇದೆ ಅನ್ಸುತ್ತೆ. ನಮ್ಮ ಕಡೆ ಯಾವತ್ತು ನಿಮ್ಮ ನಮ್ಮ ಕಡೆ ಇದೆ ಅಷ್ಟೊಂದು ನಿಮ್ಮ ಕಡೆ ಆ ಮಗಳು ಮೊಮ್ಮಗಳಿದ್ರಲ್ಲ ಇದಿಲ್ಲ ಅವ ಮೊಮ್ಮಗನಲ್ಲಿ ಭಾಳ ಪ್ರೀತಿ. ಹೇಳು ಹಂಗ್ಯಾಕೆ ಮಾಡ್ತೀವಿ ಊಟಲ್ಲ ದೇವಿಸಿ ಮುಖ ತೊಳೆದ ಊಟ ಮಾಡಕತ್ತು. ನಾ ಊಟ ಮಾಡ್ತೀನಿ ನಾನು ಕೆಲಸ ಇರ್ತದೆ ಮಾಡಕ್ಕೆ ಏನದು ಏನಿಲ್ಲ. ರಾಜನ ಮಗಳು ಭಾಳ ಚಂದಲ್ಲ. ನೀ ಯಾವಾಗ ನೋಡಿದ್ವಿ ಓದ್ಬೇಕು. ನೀ ಯಾವಾಗ ನೋಡಿ ನಾ ಬಂದಿದ್ದು ಇವತ್ತ ಅಲ್ಲಿ ಆಟ ಆಡಕ್ಕೆ ಜೋಕಾಲಿ ಮೇಲೆ ಕೊಡ್ತಿದ್ದ ಆಟ ಮುದುಕಿ ಯಾವಾಗ ಬಂದಿದ್ವು ರಾಜರು ಸೈನಿಕರು ಅಷ್ಟೆಲ್ಲ ಬಂದಿತ್ತು ಅಲ್ಲಿ ಹಂಗೆ ಬಂದಿದ್ದೆ. ನಾ ಹೆಂಗೋ ಬಂದಿದ್ನಿ ಆಕೆ ನೋಡೀನಿ. ನನಗೆ ಆಕೆಲ್ಲ ಮದುವೆ ನನ್ನ ಮಾತ್ರ ನಾ ಊಟ ಮಾಡ್ತೀನಿ ನೋಡಿ ಅಂತ ಯಾವ್ದಾರ ಮಾಮೂಲು ಎತ್ತರಕ್ಕೆ ಹೋಗಿದ್ವು ಎಲ್ಲೆಲ್ಲಿ ಸಂಬಂಧಿ ಎಂಥ ಇದೆ ಮುದುಕೆತ್ತು ನಮಗೆ ಅನ್ನ ಕೊಡು ದನಿಗಳವ್ರು ಏನೋ ಅಂದಿದ್ರಲ್ಲೇ ಕೊಡ್ತಾರ. ಬಾಂಡೆಗೆ ತಿಕ್ಕಿ ಇಲ್ಲ ಹಂಗೆ ನಾ ಮಾಡಂಗಿಲ್ಲ. ಮಮ್ಮ ಸುಮ್ಮ ಅಂತಾರೆ ಸಮಾಧಾನ ಮಾಡಿದ್ರೆ ಊಟ ಮಾಡಿಸ್ತೀನಿ. ಒಂದು ದಿವಸ ಬರೀ ಕಾಳಾವ 1 ದಿವಸ ಹೋತು 2 ದಿವಸ 3 ದಿವಸ ಹೋತು 4-5 ದಿವಸ ಒಂದು ವಾರ ಹೋತು. ಈ ಮುದುಕಿಗೆ ಮಹಾರಾಣಿ ಅಲ್ಲಿ ಏನು ಕೂಡ್ಲೇಕ್ಕೆ ಹೋಗಿದ್ದೆ ಕೆಲಸ ಮಾಡಾಕ ಮನಸ್ಸೈತಿ. ಮುದುಕಿ ಮ್ಯಾಲೂ ಆ ಮಹಾರಾಜನ ಮಗಳು ಪ್ರೀತಿ ಇದ್ರು. ಯಾಕೆ ದಿವಸ ಆಕೆ ಜಳಕ ಮಾಡಿಸ್ಬೇಕು, ಅಡುಗೆ ಮಾಡ್ಬೇಕು, ಎಲ್ಲ ಮಾಡ್ತಿರ್ತಾರೆ. ನೋಡ್ಬೇಕಾದ್ರೆ ನೀವು ದುಡಿಯಾಕ ದೊಡ್ಡ ಮನೆಯಾಗ ದುಡಿಯಾಕಿದ್ದ ಆಳು ಇರ್ತಾವೆ, ಆಳದ ಮೇಲೆ ಇರ್ತಾವೆ ಎಲ್ಲ ಮಕ್ಕಳು ತಾಯಿ ತಂದೆ ಸಂಬಂಧ ತಂದಿರ್ತಾರೆ. ನಮ್ಮ ಕಡೆ ನೋಡಿ ನಾ ಭಾಳ ಯಾಕೆ ಮಕ್ಕಿ ಯಾಕೆ ಇವರು ಗಳಿಸೋದ್ರಾಗೇ ಇರ್ತಾರೆ. ಇವ್ರ ಬರೇ ಗಳಿಸೋದು ವ್ಯವಹಾರ ಅದು ಇದ್ರ ಮೇಲೆ ಇರ್ತದೆ ಅಂದ್ಕೊಳ್ಳೆ ಇವ್ರಿಗೆ ಇದಾಗಂಗಿಲ್ಲಲ್ಲ. ಮತ್ತು ಈ ಮುದುಕಿ ಇದ್ದಂತ ದಿವಸ ಆಕಿನ ಜಳಕ ಮಾಡಿಸೋದು ಇಲ್ಲ ಡ್ರೆಸ್ ಕಿಸ್ ಮಾಡಿಸಿ ಆಟ ಆಡಕ್ಕೆ ಕಳಿಸಿದ್ರು. ಮುದುಕಿ ಹೋದ್ ಬಾರಿ ಹಾಕೊಂಡು ಯಾಕೆ ಕಸ ಗುಡ್ಸಾಕ ಈಗ ಬಂದ ಅಮ್ಮ ಯಾಕೆ ಹೀಗ್ಯಾಕೆ ಮಾಡಾಕತ್ತಿ ಅಂದ ಕೂಡಲೇನ ಏನಿಲ್ಲವಾ ಒಂದು ಈಟ ಆಮೇಲೆ ಇಲ್ಲ ಹೇಳ ಬಾ ಅಂತ ಕೈ ಹಿಡಿದು ಎಬ್ಬಿಸ್ತದ. ಮಹಾರಾಣಿ ಎಬ್ಬಿಸ್ತಿ. ಆ ಕುಮಾರ್ ಎಬ್ಬಿಸ್ಗ್ಯಾರ ಏನಾಗೈತಿ ಏನಿಲ್ಲವಾ ಗೈಟ್ ಹಂಗೆ ಕಾಲು ಹಿಡ್ಕೊಂಡ್ಲಾಕಿವು. ಮುದುಕಿ ನೀ ಯಾಕೆ ನನ್ನ ಕರೆದುಕೊಳತ್ತಿ ನನ್ನ ಎಲ್ಲ ಜಪಾನ ಮಾಡೋಂಥ ತಾಯಿ ಸುಡ್ತಿದ್ದಿ ಯಾಕೆ ಏನಿಲ್ಲ ನನ್ನ ಮೊಮ್ಮಗ ನಿನ್ನ ನೋಡಿದಂತ ನನ್ನ ಮೊನ್ನೆ ನೋಡಿಕೆ ಇನ್ನೊಂದು ಇದೇನು ಮಾಡ್ದಂದ ಮಹಾರಾಜನ ಮಗಳು ಮಹಾರಾಣಿ ಅಂತಾಳ ಇದೇನು ಬಾರ್ದು ನಾಳೆ ಕರ್ಕೊಂಡು ಬಾವನ ನೀವು ಮಹಾರಾಜರದಿರಿ ನಾವು ಆಳುಗಳು ಅದ್ರಾಗ ಏನು ಇಲ್ಲ ಬಿಡಿಸುತ್ತ ಇಲ್ಲಿ ಕರ್ಕೊಂಡು ಬಾನಿ ಹಾಗಾಕಿದ್ಲಾಕಿ ಜ್ಞಾನಿ ಯಾವಾಗಲೂ ಜ್ಞಾನ ಇದ್ದಪ್ಪ ಅಂದ್ರೆ ಯಾವ ರೀತಿಯಾಗಿ ತೋರಿಸ್ಬೇಕು ಅಂತ ವಿಚಾರ ಇರೋದಿಲ್ಲ. ಅವಾಗ ಕರ್ಕೊಂಡು ಬಾ ನಾಳೆ ನಂದು ಈಗ ಮೊಮ್ಮಗೆ ಗರಿಬಿ ಹಾಕಬೇಕೆಲ್ಲ ಜಾಡಿಸಿ ಏನು ತೆಗೆದ್ರು ಅವ ಹರ್ಕೈಂಗೆ ಅವ ಹರ್ಕಂಗೆ ಜಳಕ ಮಾಡಿಸಿ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದ ತಕ್ಷಣ ಮಹಾರಾಣಿ ಬಂದು ನಾ ಬಂದು ಉಳಿ 16-18 ವರ್ಷ ಹಾಗೆ ಉಳಿ ಬಂದು ಕೂಡಲೇ ಇದು ಮಾಡಕತ್ತ ಚೈನಿ ಆತ ಟರ್ನ ಅಂತ ನೀವು ಚೈನಿ ಆತಂದ ಚೈನಿ ಆಕೈತಿ
ವಿದ್ಯಾ ವಿನಯ ಸಂಪನ್ನೆ ಗವಿ ಹಸ್ತಿನಿ ಬ್ರಾಹ್ಮಣೆ. ಅವಾಗ ಸುನಿ ಶೈವ ಭಾಗವೇ ಹೇಳ್ತಾನವ. ಆ ರೀತಿ ಒಳಗ ಈ ಹುಡುಗಿ ಏನ್ ಮಾಡ್ತಪ್ಪ ಅಂದ್ರೆ ಬಾ ಅಂತ ಕೈ ಹಿಡಿದು ಬಾ ಅಂತ ಕೈ ಇಟ್ಟಲ್ಲ ಬಾ ಅಂತ ಕರ್ಕೊಂಡು ಹೋದು ಕುಂಡ್ರಿಸಿಳ. ಮಹಾರಾಣಿ ಒಂದು ಕೂಲಿಯಾಗ ಕುಂಡ್ರಿಸ್ತಾಳ. ಕುಂಡ್ರಿಸಿ ಏನು ಹೇಳಿರಕ್ಕೆ ನನ್ನ ಮದುವೆ ಆಗಬೇಕು. ನಾನು ತೆರಿಗೆ ಇರ್ತದೆ ನಿಮಗೆ ತೆರೆ ಆಗಂಗಿಲ್ಲ ರೀ. ಹುಡುಗರು ನೋಡ್ಬೇಕು ತೆರಿಗೆ ಇರ್ತದೆ ಆಸ್ತಿ. ಈಗೆಲ್ಲ ಈ ಕೂಡಾರ ಕಂಪ್ನಿ ಆಗಿಂದಾಗ ತಾಮ ಮಾಡಿರ್ತಾವ. ಆದರೆ ಅವಾಗ ಕೇಳು ನನ್ನೊಂದು ಶರ್ತ್ ಅದ. ಅದನ್ನು ನೀ ಮಾಡಿದೀಪ ಅಂತಂದ್ರೆ ನಾನು ನೀನು ಮದುವೆ ಆಗ್ತೀನಿ. ಇದೇನು ಹೇಳಲ್ಲ ಮದುವೆದಷ್ಟು ಚಲೋ ಇಲ್ಲ 18 ತಾಯಿ ಹೇಳಲ್ಲ ಏನಿಲ್ಲ. ಆ ಗುಡ್ಡದ ಮೇಲೆ ರಾಮನ ಮಂದಿರ ಐತಲ್ಲ, ಆ ಗುಡ್ಡದ ಮೇಲೆ ರಾಮನ ಮಂದಿರ ಐತಲ್ಲ, ಅಲ್ಲಿ ಒಂದು ಒಳಗೆ ಗವಿ ಅದ. ಆ ಗವಿ ಒಳಗ ನೀ 8 ದಿವಸ ಕುತ್ಕೊಂಡ ರಾಮ 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 ಇಷ್ಟು ಅನ್ಕೊಂಡೆ ಕೂತು ಬಿಡ್ನಿ. ನಿನಗೇನು ಬೇಕೆಲ್ಲ ನಾನು ತಂದು ಕೊಡ್ತೀನಿ. ಹಾಲ ಹಣ್ಣ ಎಲ್ಲ ತಂದು ಕೊಡ್ತೀನಿ ಅಂತ ಪ್ರತಿನಿತ್ಯ ಅಲ್ಲೇ ಕೂತ್ಬಿಟ್ಟು ನಿನಗೇನು ಬೇಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಇದೇನು ದ್ವಾರ ನಾವು ನೀ ಎಲ್ಲ ತಂದು ಕೊಡ್ತೀವಿ. ಇದೇ ದ್ವಾರ. 4 ಮಂದಿ ಸಖಿಯರು ಕರೆದು 4 ಮಂದಿ ಸೇವಕ ಕರೆದು ಇವ ಕುಡ್ದಾಗ ಕುಂದಿರ್ತಾನ ರಾಮನಂತ ಗವಿ ಇಟ್ಟಾಗಿ ಕುಂದಿರ್ತಾನ. ಇವು ದಿವಸ ಹಾಲು ಹಣ್ಣು ಖಜೂರಿ ದ್ರಾಕ್ಷಿ ಗೋಡಂಬಿ ಮನೋ ಏನು ಬೇಕೆಲ್ಲ ಓದ್ಕೊಳ್ಳ. ಒಂದು ದಿವಸ ತಿಂದ್ರಿ, ಒಂದು ದಿವಸ ತಿಂತಾನ. ಹಸು ಭಾಳ ಆಗೈತಂದ್ರೆ ನಾವು ಹೇಳ್ತಿರ್ತೀವಿ. ಇವತ್ತು ಮುಂಚೆನೆ ನಾಷ್ಟ ಮಾಡಿರಲ್ಲ ಭಾಳ ಚಾಯ್ಸ ಅಂತಂದೀವಿ. ಅಂದ ಕೂಡಲೇ ನಾವು ಏನು ಮಾಡಿದ್ದೀವಿ, ಒಂದು ಗ್ಲಾಸ್ ಏನು ಮಾಡಿದ್ರಲ್ಲ ಇವತ್ತು ಒಂದು ಗ್ಲಾಸ್ ತಗೊಂಡಿವಿ. 1.5 ಚಪಾತಿ ಊಟ ಈಗ ಈ ದಿವಸ ಇಟ್ಟು ಕಸೂರಿ ಇಟ್ಟು ದ್ರಾಕ್ಷಿ ಬಂಗಾರ ದಾಟ್ನ್ಯಾಗ ಕಳ್ಸಾಕತ್ಲು. ಎಂಥವು ಸೇವಕಿಯರು ಯುವಕರನ್ನ ಕಳ್ಸಾಕತ್ಲು. ಇವ 1 ದಿವಸ ತಿಂದು 2 ದಿವಸ ತಿಂದು 3ನೇ ದಿವಸಕ್ಕೆ ನಿಸ್ತು ರಾಮ 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 ಮಾಡಿದ್ರಿ. ರಾಮ ಅನ್ನುವಂಥ 2 ಅಕ್ಷರಗಳು ಅಲ್ಲಿ ಕಾಮ ಬರಂಗಿಲ್ಲ. ಯಾವ ರಾಮ ರಾಮ ಅಂತಾನ ಅಲ್ಲಿ ಕಾಮ ಬರಂಗಿಲ್ಲ. ನೋಡ್ಬೇಕಾದ್ರೆ ನೀವು ಕುಂತ ನಿಷ್ಠಾಭಾವ ಭಕ್ತಿ ನಿಷ್ಠೆಯಿಂದ ಭಾವಭಕ್ತಿಯನ್ನು ಮಾಡಿವಂಗ ಕಾಯ ವಾಚ ಮನಸ ಪೂರ್ವಕವಾಗಿ ಭಗವಂತಗ ಈ ಶರೀರವನ್ನು ಅರ್ಪಿಸಿದೀವಂದ್ರೆ ಏನಾಗ್ತದ? ಕಾಮ ಹೋಗ್ತದ. ಅದಕ್ಕೆ ಜ್ಞಾನಾವಸ್ಥತೇನ ಮನಸ್ಸಃ ಜ್ಞಾನಾವಸ್ಥತೇನ ಮನಸ್ಸ. ಈ ಮನಸ್ಸನ್ನ ನಿಗ್ರಹ ಮಾಡು. ಶರತ್ ಮಹಾರಾಜ್ ಏನು ಹಾಕಿರಿ ಅಂದಾಗಿ 2,000 3,000 ಜನಸಂಖ್ಯೆ ಬಂದ್ವಿ. ಎಲ್ಲಾರು ಬರಾಕಾಗ್ತಿತ್ತೇನು ಪಂಡ್ರಾಪುರಕ್ಕೆ ಹೋಗೋದಿಲ್ಲ. ನೀವು ಎಷ್ಟು ವಾರಿ ಹಾಕೊಂಡವ್ರು ಹೋಗ್ತೀವಿ, ಪಂಡ್ರಾಪುರಕ್ಕೆ ಹೋಗಿ ದರ್ಶನ ಮಾಡ್ತೀವಿ, ಗುರುಗಳ ದರ್ಶನ ಮಾಡ್ತೀವಿ, ಬರ್ತೀವಿ. ಆದ್ರೆ ನೀವು ಯಾರ ಮ್ಯಾಲ ಭಕ್ತಿ ಇಟ್ಟಿರಿ ಅಂದ್ರೆ ಶರತ್ ಮಹಾರಾಜರ ಮ್ಯಾಲ ಐ ಮೇಲೆ ಭಕ್ತಿ ಇಟ್ಟಿದ್ದಾರೆ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಭಕ್ತಿ ವಿನಯ ಮುಕ್ತಿ ಭಗವಂತನ ಕೃಪಾ, ಭಗವಂತನ ಆಶೀರ್ವಾದ. 3 ದಿವಸಕ್ಕೆ ಇವು ಸಮಾಧಿ ಹತ್ರಿ. 3 ದಿವಸಕ್ಕೆ ಇವು ಬಿಟ್ಟಲ್ಲ. ಹಣ್ಣು ತಿನ್ನಲಿಲ್ಲ, ಹಾಲು ಕುಡಿಲಿಲ್ಲ, ಬಾಳೆಹಣ್ಣು 3-4ನೇ ದಿವಸಕ್ಕೆ ಇವನ್ನ ಯವ್ವ ಕುಂತಾನು ನೀವು ಕುಂತಾವ ಏನೂ ತಗೊಳಾಕಿಲ್ಲ. ಆಕಿ ಭಾಳ ಶಾಣೆ ಹಾಕಿದ್ಲು. ಹೋದ್ 5ನೇ ದಿವಸ 7 ದಿವಸ ಇರ್ಲಕ್ಕಿ 5ನೇ ದಿವಸಕ್ಕೆ ತಾನು ಪಿತಾಂಬರವಂಡ ಶೃಂಗಾರ ಮಾಡ್ಕೊಂಡ ಒಂದು ಕಲಸ ಹಾಲ ಎಲ್ಲ ತಗೊಂಡು ಹೋಗ್ತಾಳ. ಎಲ್ಲ ತಗೊಂಡು ಹೋಗಿ ಅವನ ಮುಂದಿಟ್ಟು ಎಬ್ಸಿಳ. ಜ್ಞಾನ ಆಗಿತ್ತು ಅವಾಗ. ಎಬ್ಸಿಕ್ಯಾರ ಹಿಂಗೇನು ಎಬ್ಬಿಸ್ತಾಳು. ಅವೇನೂ ಮಾಡಲಿಲ್ಲ. ಆಗಿನ ಕಾಲು ಗಟ್ಟಿಯಾಗಿ ಹಿಡ್ಕೊಂಡು ಈ ಜನ್ಮವನ್ನ ಗತಿಸಿ ಹೋಗುವಂತ ಜನ್ಮ ಇದಕ್ಕೆ ಮುಕ್ತಿಯನ್ನು ಕೊಟ್ಟಾಕಿ. ನೀನೇ ದೇವರು, ಬೇರೆ ಯಾವ ದೇವರಿಲ್ಲ. ನನ್ನ ಮದುವೆ ಆಗಲ್ರಿ, ನನ್ನ ಮದುವೆ ಆಗಿ 2 ಮಾಲಿ ತಂದಾಳೆ, ಎಲ್ಲ ತೆಗೆದು ನಾನು ಮದುವೆ ಆಗಿದ್ದಾಗ ಸಾಷ್ಟಾಂಗ ದಂಡವತ್ತ ಹಾಕಿದ. ಎದರಿಂದ ಹಾಕಿದ? ಗುರುವಿನ ಮಹಾಮಂತ್ರ ಏನೈತಲ್ಲ, ರಾಮ ರಾಮ ರಾಮ. ಆ ರಾಮ ಅನ್ನುವಂಥ ಶಕ್ತಿ ಬಹಳ ಅದ.
ಆ ರಾಮ ಅನ್ನುವಂಥ ಮಂತ್ರದೊಳಗಿರುವಂಥ ಶಕ್ತಿ ಇಷ್ಟಿಲ್ಲ. ಅವಾಗ ಅವ ಆ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಅವ ದೊಡ್ಡ ಒಬ್ಬ ರಾಜ ಆಗ್ತಾನೆ, ಅವನೇ ಒಬ್ಬ ಸಂತ ಆಗ್ತಾನೆ, ಅವನೇ ಒಬ್ಬ ಮಹಾತ್ಮ ಆಗ್ತಾನೆ. ಯಾಕಪ್ಪ ಅಂದರೆ ರಾಮ ಅನ್ನುವಂಥದ್ದು ಬಂದು ಅವಾಗ ತುಕಾರಾಮ ಮಹಾರಾಜರು ಬೈದು ಸಿಕ್ಕುತ್ತಿದ್ರು. ಆ ಬೈದು ಸಿಕ್ಕುತ್ತಾಗ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅನ್ಕೋತ ಕೂತಿದ್ರು. ಬ್ರಾಹ್ಮಣೋತ್ತಮರು 4 ಮಂದಿ ಯಾಕೋ ಪಿಂಡ ಬಿಡಾಕ ಬೆಳಿಗ್ಗೆ. ಅವಾಗ ಇವರು ಕುಂತಿದ್ರಲ್ಲ, ಕಾದು ಹೋಗ್ತಿರಲ್ಲ, ಅವರಂದು ಏನು ಶಾಣ ಎಲ್ಲಿ ಕುಂತಲ್ಲೇ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಕುಂತತಿ ಅಂತ ಹೇಳಿ 4 ಮಂದಿ ಇದ್ರು. 4 ಮಂದಿ ಒಳಗೆ ಒಬ್ಬರು ಹೇಳ್ತಾರ, ನೋಡು ಅವನು ಏನು ಮಾಡ್ಕೊಂಡು ಒಬ್ಬರು ಅನವಾರ್ ಅವೆಲ್ಲಿ ಕೂತಾರ, ಅವರೆಲ್ಲಿ ಬೈರದೇಶಿ ಕೂತಾರ, ಬ್ಯಾಡ ಸರಿಸೋಣ ಅಂತ ಹೇಳ್ತಾರೆ. ಎಬ್ಸಾಕ್ ಹೋದ್ರು. ಎಬ್ಸಿದ್ರ ಮಾಡಿ ಎಬ್ಸಿದಾಗ ಆ ತುಕಾರಾಮ ಮಹಾರಾಜರು ಜ್ಞಾನಸ್ಥರಾಗಿದ್ದರು. ಅವರಿಗೆ ಹೋಗಿ ಇದಾಗಿತ್ತು. ಮುಟ್ಟಿದ ತಕ್ಷಣ ಎಲ್ಲದಿ ಎಲ್ಲಿ ಕುಂತಿ ರಾಮಕೃಷ್ಣ ಹರಿ ಮಹಾಮಂತ್ರ ಹೇಳಕತ್ತಿಯಲ್ಲ, ಅದೇ ನಿಮ್ಮ ಅಪ್ಪನ ಮಣಿದನ ಸಮರ್ಥ ಸದ್ಗುರುನಾಥ ಕೊಟ್ಟ ಮಹಾಮಂತ್ರದ ಎಲ್ಲಿ ಬೇಕಾಗಿ ಕುಂತ್ರ ನಿಂತರ ಮಾಡಾಕ ಅಧಿಕಾರದ ನೀವೇನಂತಂದ್ರು. ಆದರೂ ಬ್ರಾಹ್ಮಣರು ಬಹಳ ಕಾಡ್ತಿದ್ರು. ನೀವೆಲ್ಲ ಕೇಳಿರಿ, ಬ್ರಾಹ್ಮಣರು ಬಹಳ ಕಾಡಿದ ಸಂತರನ್ನ ಶರಣರನ್ನ 12ನೇ ಶತಮಾನದೊಳಗ ಬಸವಣ್ಣ ಸೇನಾದಿಗಳನ್ನ ಅವ್ರನ್ನೂ ಕಾಡಿದ್ದಾರೆ. 18ನೇ ಶತಮಾನದೊಳಗ ತುಕಾರಾಮ ಮಹಾರಾಜರು, ಏಕನಾಥ ಮಹಾರಾಜರು, ಜ್ಞಾನೇಶ್ವರರು ಎಲ್ಲರೂ ಸಹಿತವಾಗಿ ಕಾಡಿದ್ದಾರೆ. ಬಹಳ ಕಾಡಿದ್ರು. ಅವಾಗ ಹೋಗ್ಯಾರ ಕಬ್ಬು ಕಟ್ಟಿ ಹೊಡೆದ್ರಂತ ಬರ್ಕೊಲ್ಲಿ ನೀರು ಹಾಕಿ ಬಿಸಿ ನೀರು ಹಾಕಿ ಹೊಡೆದ್ರಂತ ತುಕಾರಾಮ. ಅವದರೂ ಸಹಿತವಾಗಿ ರಾಮಕೃಷ್ಣ ಹರಿ ಅದನ್ನು ಬಿಟ್ಟು ಏನು ಅಂತಿರಲಿಲ್ಲ, ರಾಮಕೃಷ್ಣ ಹರಿ. ಆ ರಾಮಕೃಷ್ಣ ಹರಿ ಅನ್ನುವಂಥ ಮಹಾಮಂತ್ರವನ್ನ ಎಡಬಿಡದೆ ನೋಡ್ಬೇಕಾದ್ರೆ ನೀವು ಎಲ್ಲರೂ ಅಂತೀವಿ ಅನ್ನಂಗಿಲ್ಲ ಮನಸ್ಸಾರೆ ಈ ಭಜನಾ ಮಾಡ್ತಿರ್ತೀವಲ್ಲ, ಈ ಭಜನಾ ಮಾಡುವುದಕ್ಕೆ ರೂಪದೊಳಗ ಆತ್ಮದೊಳಗಾಗಲ್ಲ. ರೂಪ ಎಲ್ಲ ನೀವು ಭಜನಾ ಮಾಡೋದ್ರಿಂದ ಅವಯವಗಳೆಲ್ಲ ಆತ್ಮ ಇದಾಗ್ತದ. ಆದರೆ ಅಂತಃಕರಣದಿಂದ ಬೆಳಗಿನ ಜಾವ ಏನು ಹರೇವುಗೆ ಮನ ಹರಿವುಗೆ ಪುಣ್ಯಾಚೆ ಗಣ ಕೋಣ ಕರಿ ಯಾವ ರೀತಿಯಾಗಿ ಹರಿಪಾಠ ಮಾಡ್ಕೋತ ಆ ಒಂದು ತುಳಸಿ ಮಾಲೆಯನ್ನು ಸರಿಸುವುದ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಏನು ಮನಸ್ಸಿನೊಳಗೆ ತಿರ್ತಿರಲ್ಲ, ಅದು ಮಾತ್ರ ನಿಮಗೆ ಈ ಅಂತಃಕರಣ ಆತ್ಮ ಪರಿಶುದ್ಧವಾಗಿ ಆ ಆತ್ಮ ಸಮರ್ಥ ಸದ್ಗುರುನಾಥನ ಆತ್ಮಕ್ಷೇತ್ರದ ಅವಾಗ ನಮಗೇನಾಗ್ತದೆ, ಗುರುವಿನ ಅಂತಃಕರಣ. ಆ ಗುರುವಿನ ಅಂತಃಕರಣವಾದಾಗ ಮಾತ್ರ ಈ ಒಳಗಿರುವಂಥ ಕಲ್ಮಶವಲ್ಲ ಕಾಮ ಎಲ್ಲ ಬಿಡುಗಡೆ ಆಗ್ತಾವ. ಅಂತಹ ಒಂದು ವಿಚಾರದೊಳಗೆ ಸಿದ್ಧಾರ್ಥರು, ಗುರುನಾಥರು, ಇನ್ನೂ ಸಾಕಷ್ಟು ಮಹಾತ್ಮ ಶರಣರು. ಇಲ್ಲಿ ತುಕಾರಾಮ ಮಹಾರಾಜರು ಒಮ್ಮೆ ಸಿದ್ಧಾರ್ಥರು ಕಾಶಿಗೆ ಸಂಚಾರ ಮಾಡ್ಕೋತ ಕಾಶಿಗೆ 7 ದಿವಸಗಳ ಪರ್ಯಂತರವಾಯಿತು. ಒಂದು ದಿವಸ ಹೇಳಿದ್ರು 7 ದಿವಸಗಳ ಪರ್ಯಂತರ ಪ್ರಸಾದ ಇಲ್ಲ ನೋಡ್ರಿ. ಬಹಳ ಕಾಡಿದಾರ ಮಹಾತ್ಮರೇಶ್ವರಲ್ಲಿ ಊಟ ಸಿಕ್ಕಿಲ್ಲ. ನಮಗತ್ತೆ ನಿಮ್ಗತ್ತೆ ಬಂಗ್ಲೆ ಇಲ್ಲೇ ಇತ್ತು. ನಾವು ಎಲ್ಲಿ ಮಣಕೋತಿದ್ರು, ಎಲ್ಲಿ ಗಂಗಾ ತಟದೊಳಗೆ ಮಣ್ಕೊಂಡೆ ನೀರು ಹೋದ ಬಳಕ ಅಲ್ಲಿ ಏನು ಅಂಬ್ಲಿಗತೆ ಉಸುಕ್ ಸಣ್ಣದಿರ್ತಲ್ಲ ಅದನ್ನು ಕುಡಿತಾ ಇದ್ರ ಸಿದ್ಧಾರ್ಥ. ಆತ ಬಹಳ ಮಂದಿ ಆಗಿದ್ದಾರೆ, ಅವ್ರೊಬ್ಬರ ಅಂತಲ್ಲ. ಅವ್ರನ್ನ ಕುಡಿದಕ್ಕೆ ಜೀವನ ಮಾಡ್ತಿದ್ರು. ಒಂದು ದಿವಸ ಯಾಕೋ ಅವ್ರಿಗೆ ವಿಚಾರ ಆಗಿ ಗಂಗಾದಾಗ ಮಿನಿಗಿದ್ರು, ಎದ್ರು, ಜಳಕ ಮಾಡಿದ್ರು. ಏನೂ ಇಲ್ಲ ಅವ್ರು ನೋಡಿದ್ರು. ಸಿದ್ಧಾರೂಢ ಹಾಕಿದಾರೆ ಒಂದು ಲಂಗುಡ್ಡಿ. ಸಿದ್ಧಾರೂಢ ಅಂದ್ರೆ 90% ಕ್ಲಾಸ್ ಬಿಡ್ತದ. ಸಿದ್ಧಾರೂಢರು ಎಲ್ಲವರು ಹುಬ್ಬಳ್ಳಿ ಸಿದ್ಧಾರೂಢ ಅಂದ್ರೆ ಎಲ್ಲರಿಗೂ ಪ್ರಸಿದ್ಧದ. ಅವರು ಅಲ್ಲಿ ದಾಟಿ ಹೊಂಟಿದ್ರು ಕಾಶಿ ಒಳಗೆ. 8-10 ದಿವಸ ಅಲ್ಲೇ ಮಣಿಕೊಂಡಿದ್ರು. ಒಂದು ದಿವಸ ಹಂಗೆ ಹೋಗ್ಬೇಕಂತೇಳಿ ವಿಚಾರ ಮಾಡಿಕ್ಯಾರ ಹೋಗ್ತಾರೆ. ಹೊರಟು ಊರಾಗ ಹೋಗ್ಬೇಕಂತ ಹೋದ್ರು. ಕಾಶಿನಾಥನಂತ ಹೋದ್ರು. ಅದರ ಬಾಜೂಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಲ್ಲರೂ ಹೋದಾಗ ಹೋಗ್ತದೆ. ಆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ದ್ವಾರವಾದಲ್ಲಿ ಹೋಗಕ್ಕೆ ಅಲ್ಲಿ ಬ್ರಾಹ್ಮಣೋತ್ತಮರು ಏನು ಮಾಡಿದ್ರಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಮಾಡಿದ್ರು.
ಪ್ರಸಾದ ವ್ಯವಸ್ಥಾನು ಮಾಡಿದ್ರು. ಎಲ್ಲರೂ ಕುಂತಿದ್ರು ಕಟ್ಟಿ ಮೇಲೆ ಕುತ್ಕೊಂಡು ಪ್ರಸಾದ ಮಾಡ್ತಾ ಇದ್ರು ಎಲ್ಲರೂ ಬ್ರಾಹ್ಮಣ. ಇವರು ಲಂಗೋಟಿ ಬಿಟ್ಟು ಏನು ಇಲ್ಲ, ಲಂಗೋಟಿಯನ್ನು ಬಿಟ್ಟು ಏನೂ ಇಲ್ಲ ಇರ್ತಕ್ಕ. ಇವ್ರಿಗೆ ಲಿಂಗೂ ಇಲ್ಲ, ಜನವಾರು ಇಲ್ಲ, ಎರಡೂ ಇಲ್ಲ. ಅದರ ಬ್ರಾಹ್ಮಣರು ಏನಂದ್ರು, ಭವಿ ಬಂದ. ಭವಿ ಅಂತ ಯಾರು ಅಂತಾರ? ಭವಿ ಅಂದ್ರೆ ಗಂಡನ ಆಗಿಲ್ಲ. ಗಂಡನ ಆಗಿದ್ದಪ್ಪ ಅಂದ್ರೆ ಅವ್ರ ಗಂಡನ ಆಗಿದ್ದಿಲ್ಲ ಅಂದ್ರೆ ನೀವು ಆತ್ಮಗಂಡ. ಅವರು 12 ವರ್ಷ ಪರ್ಯಂತರವಾಗಿ ತಪಸ್ಸು ಮಾಡಿ ಗಜಗಂಧ ಶಿವಯೋಗಗಳಿಂದ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡು ಕೆರಗಣ್ಣೆ ಮಾಡ್ಕೊಂಡ್ರು. ಆದರೆ ಆ ಗಂಡನ ಬರುವಾಗ ನಿನಗ ಇರಲಿಪ್ಪ ಅಂತೇಳಿ ಒಟ್ಟು ಬಂದಿದ್ರು ಅವರು. ಅದ್ರ ಸಲುವಾಗಿ ಕೊಳ್ಳ ಗಡಿ ಇಲ್ಲ, ಅವ್ರಿಗೆ ಒಂದೇನೂ ಇಲ್ಲ. ಸಿದ್ಧಾರೂಢಿ ಅವಾಗ ಭವಿ ಬಂದರು. ಅಂದ್ಕೊಳ್ಳಿ ಒಬ್ಬ ಮಾತಿರ್ತಾರಲ್ಲ, ಒಬ್ಬ ವಯಸ್ಸಾದವರು ಒಂದು 70-80 ವರ್ಷದವರು, ಏನಪ್ಪ ಊಟ ಮಾಡಾವ ಪ್ರಸಾದ ಮಾಡಾವಣ್ಣಿ ಅಂತ ಹೇಳಿ ಒಟ್ಟು ಹಸ್ತದ ಮಾಡ್ಬೇಕು ಅನ್ನಕಂದ್ರೆ ಅಕ್ಕ ಬಂದೀನಿ ಅಂತ. ಎಲ್ಲರೂ ಕಟ್ಟಿ ಮೇಲೆ ಕೂತಾರ. ಅವರು ಬಂದು ಕ್ಯಾರ ಅಲ್ಲೇ ಕುಂದ್ರಾಕ್ ಬಂದ್ರು. ಅವರು ಅದುಗ ಇವ ಭವಿ ಅದ ಅಂತ ತಿಳ್ಕೊಂಡು ಏನಂದ್ರು, ಇವನ ಅಲ್ಲೇ ಕುಂಡ್ರ ಮೂಲ್ಯಾಗ ಅಂದ್ರು. ಅವ್ರು ಯಾವ್ದರು ಎಬಿಸಿರು ಅಲ್ಲೇ ಕುಂಡ್ರ ಅನ್ನಿಸ್ಕೊಳ್ಳಿ. ಸಿದ್ಧಾರೂಢರು ಅಂತ ಮಾತು ಹೇಳ್ತಾರೆ, ಪ್ರಸಾದವನ್ನ ಇಲ್ಲೇ ಹಾಕಬೇಕು, ಇಲ್ಲೇ ಹಾಕಂಗಿಲ್ಲ ಅಂದ್ರು. ಜ್ಞಾನ ಅವಸ್ಥತೇನ ಮನಸಃ, ಭಗವಂತ ಜ್ಞಾನಗಳಿಗೆ ನಾವು ಯಾವಾಗ ಗೊತ್ತಾಗಂಗಿಲ್ಲ. ಅವಾಗ ಅನ್ಕೋತ ಹೋಗಿ ಅಲ್ಲಿ ಕುಂತರು. ಒಂದು ಇಸ್ತ್ರೋಳಿಯಲ್ಲಿ ಕೊಟ್ಟರು, ಪಾಯಸ ಹಾಕಿದ್ರು, ಬದ್ನಿಕಾಯಿ ಪಲ್ಯ ಹಾಕಿದ್ರು, ಪ್ರಸಾದ ಮಾಡಿದ್ರು. ಆಯ್ತು, ಒಂದು 2 ನಿಮಿಷ ಪ್ರಸಾದ ನೀಡಿದ್ರು. ಸಿದ್ಧಾರೂಢರು ಮತ್ತೆ ಹೇಳಿದ್ರು, ಮಹಾತ್ಮರಿಗೆ, ಶರಣರಿಗೆ, ಸಂತರಿಗೆ, ಸಿದ್ಧಿಗಳಿಗೆ ಹಂಗಿಲ್ಲ. ಶರತ್ ಮಹಾರಾಜರು ಒಂದು ಅರ್ಧ ರೊಟ್ಟಿ, ಒಂದೂವರೆ ಅರ್ಧ ರೊಟ್ಟಿ ಅರ್ಧೊಳಗ ಒಂದು 3-4 ಭಾಗ ಮಾಡಿ ಇಂದ್ರಾಗ ಹಚ್ಚಿಬಿಡು. ಅರ್ಧ ರೊಟ್ಟಿ ತಿಂದ್ರು. ಅರ್ಧ ರೊಟ್ಟಿ ನಾವೊಂದು 2-3 ಸರಿ ಪ್ರಸಾದ ಮಾಡುವಾಗ ಈ 2-3 ಕಡೆ ನೋಡಿ ಬಿಸಿ ರೊಟ್ಟಿ ಅವಿತ್ತು ಪಲ್ಯ ಮತ್ತಲ್ಲೇ ಇದ್ದಾವ್ರಿಗೆ ಸಂತರಿಗೆ ಹಚ್ಚಿಬಿಡ್ತಾರೆ. ಅದಂತಾರ ಅಂಥವ್ರಿಗಿರ್ತಾರ ಸಮರ್ಥ ಸದ್ಗುರುಗಳು. ಅವಾಗ ಸಿದ್ಧಾರೂಢರು ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿಕ್ಯಾರ ಎದ್ದು ಹೊಂಟ್ರು. ಪ್ರಸಾದ ಮಾಡಿದ್ರೆ ಎದ್ದು ಹೋದ್ರು. ಎಲಿ ಯಾರು ತೆಗಿಯವ್ರು, ನಿಮ್ಮ ಅಪ್ಪ ತೆಗಿಯವ ಅಂದ್ರು. ಎಲಿ ತೆಗಿಪ್ಪ ಅಂದ್ರೆ ಏನೋ ಹಾಕಿತ್ತು. ಎಲಿ ಅದನ್ನ ಯಾರು ನಿಮ್ಮ ಅಪ್ಪ ತೆಗಿತಾನ ಅಂದ್ರು ಅವ್ರು ಸಿದ್ಧಾರೂಢರು. ನನಗೆ ನಮ್ಮ ಅಪ್ಪ ಇದ್ದಕ್ಕರೆ ಆದ್ರೆ ಅವ ಬಂದು ತೆಗಿತಾನ, ನಾ ಏನು ತೆಗಿಯಂಗಿಲ್ಲ. ಹಂಗ ಹೋಗ್ಬಿಟ್ಟು ಸಿದ್ಧಾರೂಢರು. ನಮ್ಮ ಅಪ್ಪನ ಮಗ ಆಗಿದ್ರೆ ಬಂದು ಅವ ತೆಗಿತಾನ ಅಂತ ಹೋದ್ರು ಕೂಡಲೇನ ಈ ಕಾಡಿಂದ ಒಬ್ಬ ಜಟಾಧಾರಿ ಭಸ್ಮಧಾರಣ ಮಾಡ್ತಾನ. ರುದ್ರವಾದಂಥ ಬಿಳಿ ವಸ್ತ್ರವನ್ನು ಧಾರಣ ಮಾಡ್ಕೊಂಡು ಕೈವ ಗಂಡ ಭತ್ತವನ್ನು ಹಿಡ್ಕೊಂಡ ಬರ್ತಾನ. ದೊಡ್ಡ ಮನುಷ್ಯ ಬಂದು ಯಾರ ಕಾಳಿ ನೋಡಿದ ಕೂಡಲೇ ಬ್ರಾಹ್ಮಣರು, ಯಾರು ನೀವು? ನನ್ನ ಮಗ ಪ್ರಸಾದ ಮಾಡಿ ಅಂತ ಎಲ್ಲಿ ಬ್ರಾಹ್ಮಣ ದಿಕ್ಕ ತಿಳಿಲಿಲ್ಲ. ನಿನ್ನ ಮಗ ನಾವು ಅವನು ಹುಚ್ಚ ಮಗ, ಅದು ಒಂದು ಹುಚ್ಚ ಮಗ ನೋಡ್ರಿ. ಜ್ಞಾನಿ ಯಾವಾಗ ಇನ್ನೂ ಅದೊಂದು ನನ್ನ ಹುಚ್ಚ ಮಗ ನೀವ ಅಪ್ಪ ಅಂದ. ಎಲಿ ಹಿಂಗೆ ಎಲಿ ತಗೊಂಡು ಹಿಂಗೆ ಕೈಯಾಗ ಹಿಡ್ಕೊತಾನ. ಎಲಿ ಸುತ್ತೂರಿಗೆ ಒಂದು 4-5 ಅನ್ನದ ಅವುಗಳನ್ನು ತಗೊಂಡು ತಿಂತಾನ. ಅವುಗಳನ್ನು ತಗೊಂಡು ತಿನ್ನುವಾಗ ನೆಲದ ಮೇಲೆ ಬಿದ್ದಾವು. ಇದು ಮಹಾಪ್ರಸಾದದ ಭೂಲೋಕದೊಳಗೆ ಸಿಗ್ತದ, ಶಿವಲೋಕದೊಳಗೆ ಸಿಗಾಗಿಲ್ಪ. ಇದು ಅದಕ್ಕೆ ತಿನ್ನಾಕತ್ತೀನಿ ಅಂತ ಒಂದು ಆ ಎಲಿ ತಗೊಂಡು ಹೋಗಿ ಆ ತೊಟ್ಟಿಗೆ ಹಾಕಿದ್ರು. ಅನ್ನಪೂರ್ಣೇಶ್ವರಿಯ ಮೂರ್ತಿ ಎದ್ದರಿಂದ ಆ ಅನ್ನಪೂರ್ಣೇಶ್ವರಿನಿಂದ ಅನ್ನಪೂರ್ಣೇಶ್ವರಿ ಎದ್ದಕ್ಕೆ ಯಾರು ಬೆಳ್ಳಿಯ ಚೆರಿಗೆ ಒಂದು ನೀರು ತಗೊಂಡಿಕ್ಕೆ ಯಾರು ಹೊರಗೆ ಬಂದು ನೀರು ಹಾಕಿ ಕೈ ತೊಳ್ಕೊಂಡು ಅದೇ ಏನು ಈ ಸೆರಗ ಇತ್ತಲ್ಲ ಆ ಸೆರಗನ್ನು ವರ್ಷಾಕ್ ಕೊಡ್ತಾರ. ಅನ್ನಪೂರ್ಣೇಶ್ವರನೇ ಸೆರಗ ವರ್ಷಾಕ್ ಕೊಟ್ಟು ಇಬ್ಬರು ಬಿಟ್ಟ್ಯಾರ. ಸೆರಗ ವರ್ಷ ಅದೇನು
ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ಇವರು ಜುಟ್ಲಾಗಿರ್ಕೊಂಡು ನೋಡಿದ್ರೆ ಆಗಿಲ್ಲ. ಅನ್ನಪೂರ್ಣೇಶ್ವರಿ ಭಾಳ ಇಷ್ಟ ಅದ ಬಿಡಿ, ನೋಡಿರ್ಬೋದು ಯಾರು ಹೋದವ್ರು ಇಷ್ಟ ಸ್ವಲ್ಪ ಅದ ಬಾಟಲಿ ಒಳಗೆ. ಅಲ್ಲಿ ಹೋದ್ರೆ ಇಬ್ಬರು ಅಲ್ಲೇ ಕೂತ್ಕೊಂಡು ಇವ್ರು ಯಾರು, ಎಲ್ಲಿಂದ ಬಂದರು, ಹೆಂಗೆ ಬಂದರು, ಏನು ಇವ್ರು ಹಾಕಿರ್ತಾರ ಎಲ್ಲ ತಿಳಿದಾಗುತ್ತಾರ. ಭಾಳ ಮಂದಿ ಇದ್ರು ಅವ್ರನ್ನ ನೋಡು ನಾವೆಲ್ಲ ಪಾಯಸ ತಿಂದ ಬದ್ನಿಕಾಯಿ ತಿಂದ ಕೆಟ್ಟಿವಿ, ಅವರ ಕಾಶಿ ವಿಶ್ವನಾಥ ಅದೇ ಅನ್ನಪೂರ್ಣೇಶ್ವರಿ ಅವ ಬಂದವ ಯೋಗಿ ಅದಾನ, ಅವ ಬಂದವ ಹೇಳ್ತಾನ ಯೋಗಿ ಅದಾನ ಅಂತ ಹೇಳಿ ಹೇಳಿದ್ರು. ಅಂತ ವಿಚಾರ ಯಾಕಪ್ಪ ಅಂತಂದ್ರೆ ಸಮರ್ಥ ಸದ್ಗುರುನಾಥಗಳು ಯಾವಾಗಲೂ ಹೇಗಿರ್ತಾರೋ ಅನ್ನುವಂಥ ವಿಚಾರವನ್ನು ನಾವು ಮಾಡಿದೀವಿ ಅಂತಂದ್ರೆ ಶರತ್ ಮಹಾರಾಜರನ್ನ ಕಣ್ಣಾರೆ ಕಂಡು ಅವ್ರ ಜೊತೆ ಒಡನಾಡಿ ನಿಮ್ಮ ಜನ್ಮವನ್ನು ಪಾವನ ಮಾಡಿಕೊಂಡಿದ್ರಿ. ಅದೇ ರೀತಿಯಾಗಿ ಐವಾಯಿಗೆ ಹಾಗೂ ನಮ್ಮ ಹರಿಪ್ರಸಾದ್ ಅವರಿಗೆ ಅದೇ ರೀತಿಯಾಗಿ ನಾವು ನೀವು ಎಲ್ಲರೂ ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲ ಜೋಡಿಸಿ ಅವರನ್ನು ಸಹಿತವಾಗಿ ನಾವು ಗುರುನಾಥ ಕೊಂಡಿವಿ ಅಂದಾಗ ಆ ರೀತಿಯೊಳಗೆ ಹೋಗೋಣ ಅಂತ ನನ್ನ ಇವತ್ತಿನ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನೀಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಿ. ಆ ಭಗವಂತನ ಕೃಪಾಶೀರ್ವಾದ ಯಾವಾಗಲೂ ಸದಾ ಕಾಲದಲ್ಲಿ ನಿಮಗೆ ಗುರುವಿನ ಆಶೀರ್ವಾದ ಇರಲಿ ಅನ್ನುವಂಥ ಗುರುವಿನ ವರ್ಣನೆಯಲ್ಲಿ ನಾವು ಏನಾದರೂ ಸಣ್ಣ ಅಂಕ ಕಲ್ತಾವಲ್ಲ, ಭಾಳ ನನ್ನ ಸ್ಟೋರಿ ಬೇರೆ ಅದ, ನಾ ಏನೂ ಕಲ್ತಿಲ್ಲ ಏನೂ ಬಿಟ್ಟಿಲ್ಲ. ಅವರಂಥ ಮಹಾತ್ಮರ ಶರಣರ ಸಂತರ ಒಂದು ಆಶೀರ್ವಾದದಿಂದ ಈ ಒಂದು ವೇದಿಕೆ ಬ್ರಹ್ಮ ವೇದಿಕೆಯಲ್ಲಿ ನಾನು ಎರಡು ನುಡಿಗಳನ್ನು ಹೇಳಿದ್ದೀನಿ. ಅದರೊಳಗೆ ಯಾವುದು ಹಂಸ ಕ್ಷೀರದಂತ ಹಾಲ ಮತ್ತು ನೀರು ಕೂಡಿಸಿಟ್ರೆ ಹಂಸ ಬರೀ ಹಾಲು ಕುಡಿಯುತ್ತ ನೀರು ಕುಡಿದಿಲ್ಲ. ಆ ರೀತಿಯೊಳಗೆ ತಗೊಂಡಿಗ್ಯಾರ ನಿಮಗೆ ಕ್ಯಾಪ್ಟ್ ಆದದ್ದು ನಾನು ತೊಳಿಗೆ ಹಾಕಿದ್ರೆ ಮಾತ್ರ ಮುಂದಿನ ತಯಾರಿರ್ತೈತಿ. ಅಲ್ಲಿ ನಾವು ನಿಮ್ಮನ್ನು ಮಾಡೋಣ ತಿಳ್ಕೊಂಡು ತಮ್ಮೆಲ್ಲರಿಗೂ ನಾನು ಶರಣ ಸಾಂಬದೇಯ